ಒಬ್ಬ ಮನುಷ್ಯ ಈ ಕಂಬನ ತಿರುಗಿಸ್ಬೋದಾಗಿತ್ತು, ರೊಟೇಟ್ ಮಾಡ್ಬೋದಾಗಿತ್ತು. ಹೌದು, ಬಟ್ ಇದನ್ನೀಗ ಕೆತ್ತನ ಮಾಡಿ ನೋಡಿ ಒಂದು ಖಾಲಿ ಬಿಟ್ಬಿಟ್ಟಿದ್ದಾರೆ. ತನಗಿಂತ ಒಳ್ಳೆ ಆರ್ಟಿಸ್ಟು ಬೇರೆ ಯಾರು ಇದ್ರೆ ಇಲ್ಲಿ ಒಂದು ಕೆತ್ತನೆ ಮಾಡಲಿ ಅಂತ ಓಪನ್ ಚಾಲೆಂಜ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟ್ರಾವೆಲರ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೇಲೂರು ಕನಕೇಶ್ವರ ದೇವಾಲಯದಲ್ಲಿದ್ದೀವಿ. ಇದು ನಮ್ಮ ಹಾಸನದಿಂದ ಒಂದು 38 ಕಿಲೋಮೀಟರ್ ಆಗುತ್ತೆ. ಇದು ನೋಡೋಣ ಬಂದಿದ್ದೇವೆ ಹೇಗಿದೆ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ದೇವಸ್ಥಾನ ಮುಂದ್ಗಡೆ ನೋಡೋಕ್ಕೆ ಈ ಕಡೆ ಸಿಗ್ತೀವಿ. ಮೇನ್ ಎಂಟ್ರೆನ್ಸ್ ಟೆಂಪಲ್. ಅದು ಫಸ್ಟ್ ಆಗಿ ಸರ್ ಮೇಡಮ್ ಮೂಲ ವಿಗ್ರಹ ಅಬ್ಸರ್ವ್ ಮಾಡಿ. ವಿಗ್ರಹ ವಿಷ್ಣು, ಜಗನ್ಮೋಹನ್. ಹೌದು, ಯಾಕಂದ್ರೆ ಮಹಾವಿಷ್ಣು ಭಸ್ಮಾಸುರನ ಸಂಹಾರ ಮಾಡಿದ್ದು ಮೋಹಿನಿ ರೂಪದಲ್ಲಿ ಈ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವಾಗ ಬಂದ್ರು ಅಷ್ಟೇ ಇಲ್ಲಿ ವರ್ಷ ಪೂರ್ತಿ ಚನ್ನಕೇಶವನಿಗೆ ಜಗನ್ಮೋಹಿನಿ ಅಲಂಕಾರ ಮಾಡ್ತಾರೆ. ನೋಡಿ, ಹಣೆಯ ಕುಂಕುಮ ಇದೆ ನೋಡಿ, ಮೂಗ್ಬಟ್ಟಿದೆ, ಸೀರೆ ಹಾಕಿದ್ದಾರೆ, ಕಾಲಿಗೆ ಗೆಜ್ಜೆ ಕೂಡ ಇದೆ. ಈಗೆಲ್ಲ ಫುಲ್ ಬೆಳ್ಳಿ ಆಭರಣ. ಇದೇ ತರ ನೋಡಿ ತಿರುಪತಿ ಬಾಲಾಜಿಯಿಂದ ಹಾಕಿದೆ. ತಿರುಪತಿ ಬಾಲಾಜಿ 7 ಅಡಿ ಇದೆ. ಈ ಮೂಲ ವಿಗ್ರಹ 9 ಅಡಿ ಬರುತ್ತೆ. ಇಲ್ಲಡೆ ಪೀಠ ಬರುತ್ತಲ್ಲ, ಪೀಠನ 3 ಅಡಿ ಇದೆ. ಪೀಠ ವಿಗ್ರಹ ಸೇರಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿವರೆಗೆ 906 ವರ್ಷ ಆಗಿದೆ. 906 ಇಯರ್ಸ್ ಆಗಿದೆ ಇಲ್ಲಿ. ಮೇಡಮ್ ಗುಡಿ ಒಳಗಡೆ ಈ ತರ ಪಿಲ್ಲರ್ಗಳು 48 ಪಿಲ್ಲರ್ಸ್ ಇದೆ. 48 ಕಂಬ ಇದೆ. ಒಂದು ಕಂಬ ಇದ್ದಾಗೆ ಒಂದು ಕಂಬ ಇಲ್ಲ, ಎಲ್ಲ ಕಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಇದೊಂದು ವಿಶೇಷವಾದ ಕಂಬ. ಇದು ನರಸಿಂಹನ ಸ್ತಂಭ. ಇದು ಇವತ್ತು ಬೆಳಗ್ಗೆ ಸಂಜೆ ದೇವರಿಗೆ ಪೂಜೆ ಆಗುತ್ತಲ್ಲ, ಆ ಸಮಯದಲ್ಲೂ ಈ ಕಂಬಕ್ಕೂ ಪೂಜೆ ಮಾಡ್ತಾರೆ. ಈ ಕಂಬಕ್ಕೆ ಪೂಜೆ ಮಾಡಿದ್ರೆ ಇಡೀ ಗುಡಿಗೆ ಪೂಜೆ ಮಾಡ್ತಾರೆ. ಹೇಗಂದ್ರೆ ಗುಡಿ ಹೊರಗಡೆ ಏನ್ ಕೆತ್ತನೆಗಳು ಆಗಿದೆ ಅಲ್ಲಿರೋ ಮುಖ್ಯಾಂಶಗಳನ್ನ ಇಲ್ಲಿದೆ. ಅಂದ್ರೆ ಇಡೀ ಗುಡಿ ಸುತ್ತೋದು ಒಂದೇ, ಈ ಕಂಬ ಸುತ್ತೋದು ಒಂದೇ. ಇದು ಗುಡಿದು ಸಾರಾಂಶ, ಇಂಡೆಕ್ಸ್ ಪಿನ್. ಆಮೇಲೆ ಈ ಕಂಬನ 300 ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಈ ಕಂಬನ ತಿರುಗಿಸ್ಬೋದಾಗಿತ್ತು, ರೊಟೇಟ್ ಮಾಡ್ಬೋದಾಗಿತ್ತು. ಹೌದು, ಬಟ್ ಇದನ್ನೀಗ ಈಗ ರೊಟೇಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಟೆಂಪಲ್ ಮೇಲ್ಗಡೆ ಒಂದು ಬಿಗ್ ಟವರ್ ಇತ್ತು, ಶಿಖರ. ಅದು ಕಾಲಕ್ರಮೇಣ ಕಂಬದ ಮೇಲೆ ಬಿದ್ದಿದೆ. ಈ ಕಂಬ ಈಗ ಜಾಮ್ ಆಗಿದೆ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಇದನ್ನ ತಿರ್ಸ್ಬೋದಾಗಿತ್ತಂತ ASI ಡಿಪಾರ್ಟ್ಮೆಂಟ್ ಇದನ್ನ ರಿಸರ್ಚ್ ಕೂಡ ಮಾಡಿದೆ, ಪುರಾತತ್ವ ಇಲಾಖೆ. ಇಲ್ಲಿಂದ ನೋಡಿ ಅಲ್ಲಿವರೆಗೆ ಎಷ್ಟು ಈ ಕಂಬನ ತಿರ್ಸ್ಬೋದಾಗಿದೆ ನೋಡಿ. ಬಂದಂತ ಜನಗಳಾಗ್ಲಿ ಪ್ರವಾಸಿಗರಾಗ್ಲಿ ಇದೆಲ್ಲ ತಿರ್ಸ್ಲಿಕ್ಕೆಲ್ಲ ಟ್ರೈ ಮಾಡಿ ಇದೆಲ್ಲ ಡ್ಯಾಮೇಜ್ ಆಗಿದೆ. ನೋಡಿ ಶಿಲ್ಪಿ ಕಂಬದಲ್ಲಿ ಇಷ್ಟೆಲ್ಲ ಕೆತ್ತನ ಮಾಡಿ ನೋಡಿ ಒಂದು ಖಾಲಿ ಬಿಟ್ಬಿಟ್ಟಿದ್ದಾರೆ. ತನಗಿಂತ ಒಳ್ಳೆ ಆರ್ಟಿಸ್ಟು ಬೇರೆ ಯಾರು ಇದ್ರೆ ಇಲ್ಲಿ ಒಂದು ಕೆತ್ತನೆ ಮಾಡಲಿ ಅಂತ ಓಪನ್ ಚಾಲೆಂಜ್. ಇನ್ನೊಂದೆಲ್ಲ ಹೇಳೋದು, ದೇವರು ಬರೆಯ ಆಕಾರದಾಗಿಲ್ಲ, ನಿರಾಕಾರದಲ್ಲೂ ಕೂಡ ದೇವರು ಇದ್ದಾನೆ ಅಂತ. ದೇವರು ಸರ್ವತ್ತರಿಯಾಮಿ, ಎಲ್ಲಾ ಕಡೆ ಇದ್ದಾನೆ, ಖಾಲಿ ಜಾಗದಲ್ಲೂ ಕೂಡ ಇದ್ದಾನೆ ನೋಡಿ. ಪ್ರತಿಯೊಂದು ವಿಗ್ರಹದ ಹಿಂದೆ ಗ್ಯಾಪ್ ಇದೆ.
ಆ ವಿಗ್ರಹ ಹಿಂದೆ ಕೂಡ ಕಾರ್ವಿಂಗ್ಸ್ ಇದೆ. ಲೈಟ್ ಎಲ್ಲ ಅಂದ್ರೆ ಅಷ್ಟು ಸೂಕ್ಷ್ಮ ಕೆತ್ತನೆಗಳನ್ನ ಬೇಲೂರು, ಹಳೆಬೀಡು ಟೋಟಲ್ ಆಗಿ ಹೊಯ್ಸಳ ಗುಡಿ ನೋಡೋದು. ಇದೆಲ್ಲ ಪಂಚಶಿಲಾ ಇದೆ, 5 ಕಲ್ಲಿದೆ. ಇಲ್ಲಿಗೆ 1 ಪೀಸ್ ಇದೆ, ಇಲ್ಲಿಗೆ 2 ಪೀಸ್ ಇದೆ, ಇದು 3, ಮೇಲೆ 4, ಮೇಲೆ 5. ಈ ಒಂದು ಪಿಲ್ಲರ್ ಅಂದಾಜಲ್ಲಿ 4-5 ಟನ್ಸ್ ಇದೆ, 4,000 to 5,000 kg. ಹೌದು, ಇಲ್ಲಿ ನೋಡಿ ಮೇಡಮ್, ಈ ಮೂಲೆ ಇದೆಲ್ಲ ಹೆಡ್ಜ್ ಇಲ್ಲ, ಕಾರ್ನರ್ ನೋಡಿ, ಎಲ್ಲಾ ಕಾರ್ನರ್ಸ್ ಸಿಮಿಟ್ರಿಕಲ್ ಆಗಿದೆ. ಮೇಲ್ ತನಕ ನೋಡಿ ಒಂದೇ ಲೈನ್, ಜಾಮಿಟ್ರಿ ತರ ಮಾಡಿದ್ದಾರೆ. ಹಾಗೆಲ್ಲ ಮಿಷನರಿ ಏನಿಲ್ಲ, ಓನ್ಲಿ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡ್ರಿ. ಕಟಿಂಗ್ ನೋಡಿ ಏನಿತ್ತು ತಂತ್ರಜ್ಞಾನ ನಮ್ಗೆ ಗೊತ್ತಿಲ್ಲ. ಹೇಗೆ ಮಾಡಿದ್ದು ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಹಿಂಗ್ ಬರ್ತೀರ ಅವಾಗೆಲ್ಲ ನೋಡಿ. 48 ಇದೆ ಪಿಲ್ಲರ್ಸ್. ಇದು ಹೇಳ್ತೀರಾ ಆ ಹಿಂದ್ಗಡೆ ಹೋಗಿ ಕೆತ್ತನೆ ಮಾಡ್ಬೇಕಾದ್ರೆ ಅದು ಏನೋ ಒಂದು ಇರ್ಬೇಕಲ್ಲಿ. ಹುಳಿಗಿಳಿ ಎಲ್ಲ ಹೇಗೆ ಹೊಡೆದಿರ್ಬೋದು. ಲೇತ್ ಮಿಷಿನ್ನಾಗ ಹಾಕಿದ್ರೆ ಆ ನಮೂನಿ ರೌಂಡ್ ಬರಂಗಿಲ್ಲ ಈಗಿನ ಕಾಲದಾಗ. ಹೌದು, ಶಿಲ್ಪಿಗಳಿಗೆ ಅದಕ್ಕೆ ಅಷ್ಟು ಕುಸರಿ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ಈ ಕಂಬ ನೋಡಿ, ಇದನ್ನ ನೋಡೋದಕ್ಕೆ ಸರ್ ಇಲ್ಲಿ ಬನ್ನಿ, ಕಡೆ ಹೋಲ್ಟಾ ಬೆಲ್ ತರ ಇದೆ ಮೇಡಮ್, ಇನ್ವರ್ಟೆಡ್ ಬೆಲ್ ಅಲ್ಲಿ ಮೇಲ್ಗಡೆ, ಅದಲ್ಲ ಅದು. ಇದು ನೋಡಿ ಲೋಟಸ್ ತರ ಇದೆ, ಇದು ನೋಡಿ ಅಂಬ್ರೆಲಾ ಶೇಪ್ ಇದೆ, ಅದು ನೋಡಿ ಸ್ಟಾರ್, ಅದು ಸರ್ ಆ ಕಂಬದಲ್ಲಿ ಮೂಲೆ ಬರುತ್ತೆ, 8 ಕಾರ್ನರ್ಸ್. ಅದು ಮೇಲೆ ನೋಡ್ಲಿಕ್ಕೆ ಚಕ್ರ ಬರುತ್ತಲ್ಲ, ಸುದರ್ಶನ ಚಕ್ರ ಟೈಪಲ್ ಇದೆ. 48 ಕಂಬನು ಎಲ್ಲ ಡಿಫ್ರೆಂಟ್ ಆಗಿದೆ, ಫುಲ್ ಟೋಟಲ್. ನೋಡಿ ಮೇಡಮ್, ಇದೆಲ್ಲ ಬ್ಯಾಂಗಲ್ ಡಿಸೈನ್ ಇಲ್ಲ, ಬಂಗಾರದ ಬಳೆಗಳು ಎಲ್ಲಾ ಪಿಲ್ಲರ್ಸ್ ಅಲ್ಲೂ ಇದೆ. ಡಿಸೈನ್ ಮಾಡ್ಸಂತ ನೆಕ್ಲೆಸ್ ಇದೆ ನೋಡಿ, ನೆಕ್ಲೆಸ್ ಇಂದ ಗ್ಯಾಪ್ ಎಲ್ಲ ಇದೆ ಮೇಡಮ್. ಇಲ್ಲಿ ಶಾರ್ಟ್ ಇದೆ, ಅದು ನೋಡಿ ಲಾಂಗ್ ಚೈನ್ ಇದೆ. ಎಲ್ಲಾ ಪಿಲ್ಲರ್ಸ್ ಅಲ್ಲಿ ಇದೆ ಡಿಸೈನ್ಸ್. ಅದಕ್ಕೆ ಟೆಂಪಲ್ಗೆ ಇಂಟರ್ನ್ಯಾಷನಲ್ ಜ್ಯುವೆಲ್ಲರಿ ಬಾಕ್ಸ್ ಅಂತ ಬಿರುದು. ನೋಡು, ಜ್ಯುವೆಲ್ಲರಿ ಅಂತಾರಾಷ್ಟ್ರೀಯ ಒಡವೆ ಪೆಟ್ಟಿಗೆ ಅಂತ ಕರೀತಾರೆ. ಮೇಡಮ್, ಪಂಚಶಿಲಾ ಸ್ತಂಭ ಅದು ಹೇಳಿದಲ್ಲ 5 pieces ಇದೆ, ಬಟ್ ಇದೊಂದು ಮಾತ್ರ ಮೇಲಿಂದ ಕೆಳಗಡೆ ತನಕ ಫುಲ್ 1 ಸ್ಟೋನ್, ಸಿಂಗಲ್ ಸ್ಟೋನ್, ಮೋಹಿನಿ ಪಿಲ್ಲರ್ ಅಂತ. ಸೊ ನೋಡಿ, ಹೆಣ್ಮಕ್ಳಲ್ಲಿ 4 ವರ್ಗಗಳಿದೆ, ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ ಅಂತ. ಪದ್ಮಿನಿ ಅಂದ್ರೆ ಸುಂದರವಾದ ಹೆಣ್ಣು. ಈ ಸುಂದರವಾದ ಹೆಣ್ಣು ಹೇಗೆ ಇರಬೇಕು ಅನ್ನೋಕ್ಕೋಸ್ಕರ ಶಿಲ್ಪಿ ತೋರಿಸ ಅಬ್ಸರ್ವ್ ಮಾಡಿ. ಈ ಹುಬ್ ನೋಡಿ, ಹೈಬ್ರೋ, ಕಾಮನ ಬಿಲ್ ತರ ಹುಬ್ಬಿದ್ರೆ ಕಾಮಾಕ್ಷಿ ಅಂತ ಹೇಳ್ತಾರೆ. ಹಾಗೆ ಮೀನಿನ ಆಕಾರ ತರ ಕಣ್ಣಿದ್ರೆ ಮೀನಾಕ್ಷಿ, ಚಂದ್ರ ತರ ಮುಖ ಇದ್ರೆ ಚಂದ್ರಮುಖಿ. ನೋಡಿ, ಮೂಗಿದೆಯಲ್ಲ ಮೇಡಮ್, ಮೂಗ್ ಎಷ್ಟಿದೆ ಅಷ್ಟೇ ಹಣೆ ಇರಬೇಕು, ಹಣೆ ಎಷ್ಟಿದೆ ಅಷ್ಟೇ ಗಲ್ಲ ಇರಬೇಕು, ಅದು ಪರ್ಫೆಕ್ಟ್ ಫೇಸ್. ಈ ಗೋಲ್ಡನ್ ರೇಷೋ ಅಂತ ಹೇಳ್ತಾರೆ, ಮಿಸ್ ಇಂಡಿಯಾ ಅದೆಲ್ಲ ಇದು ಮಾಡ್ತಾರೆ. ಈ ಮುಖದ ಉದ್ದ ಎಷ್ಟು ಬರುತ್ತೆ ಅಷ್ಟೇ ಇದು ಹಣೆ ಇರಬೇಕು. ಈ ಕಿವಿಯಿಂದ ಈ ಕಿವಿ ತನಕ ಇದೆಷ್ಟು ಸೈಜ್ ಬರುತ್ತೆ ಅಷ್ಟು ಸೈಜ್ ಸೊಂಟ ಇರಬೇಕು. ಸಿಂಹ ಕಟ್ಟಿ ಡಾನ್ಸ್ ಮಾಡೋದಕ್ಕೆ ತುಂಬಾ ಈಸಿ. ನೋಡಿ, ಕಾಲಲ್ಲಿ ಮೇಡಮ್ ಸೆಕೆಂಡ್ ಬೆರಳು ಉದ್ದಾಗಿದ್ರೆ ಅವ್ರು ಹೆಚ್ಚಾಗಿ ಡಾಮಿನೇಟಿಂಗ್, ಕಮಾಂಡಿಂಗ್, ಹೋಲ್ಡಿಂಗ್ ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಜೋರು ಅಂತ. ಆಮೇಲೆ ನೋಡಿ, ಪಾದದ ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಆ ತರ ಇದ್ರೆ ಅದು ಪದ್ಮಪಾದ ಅಂತ ಹೇಳ್ತಾರೆ. ಅಂದ್ರೆ ಸುಂದರವಾದ ಮೋಹಿನಿ ಅಂದ್ರೆ ಪದ್ಮಿನಿ ಹೇಗೆ ಇರಬೇಕು ಅನ್ನೋಕ್ಕೋಸ್ಕರ ಶಿಲ್ಪಿ ತೋರಿಸಿರೋದು.
ಎಷ್ಟು ಗ್ಯಾಪ್ ಇದೆ ನೋಡಿ ಆ ಕಿರೀಟದ ಒಳಗಡೆ. ಇದೆಲ್ಲ ಫುಲ್ ಒನ್ ಸ್ಟೋನ್. ಇದು ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಈ ಕಂಬನ ವೇಸ್ಟ್. ಇದೆಲ್ಲ ಕೈಯೆಲ್ಲ ಕಟ್ಟಾಗಿದೆ. ಇದೆಲ್ಲ ಗುಡಿಗೆ ರಕ್ಷಣೆ ಇಲ್ದಾಗ ಜನಗಳಿಂದ ಹಾಗೆ ಸ್ವತಂತ್ರ ಪೂರ್ವದಲ್ಲಿ. ಇದು ಅವಾಗ ಇಲ್ಲಿ ಬನ್ನಿ ಸರ್. ಸರ್ ನೋಡಿ, ಇದು ಭೀಷ್ಮ ನೋಡಿ ಮಲಗಿರೋದು. ಭೀಷ್ಮ ಬಾಣಗಳ ಮೇಲ್ಗಡೆ ಶರಶೈಲಿ. ಇಲ್ಲೂ ಸ್ವಲ್ಪ ಮಹಾಭಾರತ ಕಥೆ ಇದೆ ನೋಡಿ. ಇದು ಸುಮಾರು ಇಲ್ಲಿಂದ ಅಲ್ಲಿಗೆ 6 ಅಡಿ ಇದೆ. ಇದು ಹಗಲ 14 ಇದೆ. ಇದು ಸುತ್ತಳತೆ 24. ಇದೆಲ್ಲ ಅಕ್ಷದೇವತೆಗಳು, ರಾಜ ಲಾಂಛನಗಳು, ಬಳ್ಳಿಗಳು, ವಾದ್ಯಗೋಷ್ಠಿಗಳು ಮತ್ತೆ ರಾಜ ಲಾಂಛನ. ಈ ಜಾಗದಲ್ಲಿ ಸುಮಾರು 50 ಕಲ್ಲಿದೆ. ಆ 50 ಕಲ್ಲಿಗೆ ಈ ಕಂಬನದು ಈ ಸ್ಟೋನ್ ಪಿಲ್. ಈ ಕಂಬನ ತೆಗೆದ್ರೆ ಈ ಸೀಲಿಂಗ್ ಎಲ್ಲ ಒಂದೊಂದಾಗಿ ಬಿಚ್ಚಬೇಕು. ಹೌದು, ಅದನ್ನ ತೆಗೆದ್ರೆ ಉಲ್ಟಾ ತೆಗಿಬಹುದು ಅಂತ. ಇದೆಲ್ಲ ಓಪನ್ ಅಂದ್ರೆ ಒಂದೊಂದಾಗಿ ಬಿಚ್ಚಬಹುದು. ಹಾ, 50 ಕಲ್ಲಿದೆ. ಇದನ್ನ ಜೋಡಿಸ್ಕೊಂಡಾಗಿ ಲಾಸ್ಟ್ಗೆ ಮೇಲ್ಗಡೆ ನೇಣು ಹಾಕಿದೆ. ಇದು ತೆಗೆದ್ರೆ ಇದೆಲ್ಲ ಓಪನ್ ಆಗುತ್ತೆ. ಈ ತರ ಸೀಲಿಂಗ್ ಅನ್ನ ಇಂಡಿಯಾದಲ್ಲಿ 3 ಕಡೆ ನೋಡ್ಬೋದು. ಇಲ್ಲೊಂದು ಕಡೆ, ಮತ್ತೆ ಮೈಸೂರು ಹತ್ರ ಸೋಮನಾಥಪುರ, ಮತ್ತೆ ಮೌಂಟ್ ಅಬು ರಾಜಸ್ಥಾನದಲ್ಲಿ, ಅಲ್ಲಿ ಮಾರ್ಬಲ್ ಇಂದ ಮಾಡಿದ್ದಾರೆ. ಇಲ್ಲಿ ನೋಡಿ ನರಸಿಂಹಸ್ವಾಮಿ ಕಾಣದಲ್ಲಿ. ಹೌದು, ಹಿರಣ್ಯಕಶಿಪುದು ಹೊಟ್ಟೆ ಬಗೆದು ಆ ಕರಳನ್ನ ನೋಡಿ ಮಾಲೆ ಹಾಕೋದು. ನೋಡಿ ಕಂಬದ ಒಳಗಡೆ ನೋಡಿ ಮೇಡಮ್, ಲೋಟಸ್ ಫ್ಲವರ್, ಕಮಲ. ಕಮಲವು ಬ್ರಹ್ಮ, ಹಾಗೆ ನರಸಿಂಹ ವಿಷ್ಣು. ಕಂಬನ ಉಲ್ಟ ನೋಡಿದ್ರೆ ಶಿವಲಿಂಗ. ಒಂದೇ ಕಂಬದಲ್ಲಿ ಲಿಂಗ ಕಾಣಲ್ಲ ಅಂದ್ರೆ ಇನ್ವರ್ಟೆಡ್ ಸಿಂಬಲ್ ಆಫ್ ಶಿವಲಿಂಗ. ಈ ಕಂಬ ಹಿಂಗಿದೆಯಲ್ಲ, ಅದನ್ನ ಉಲ್ಟಾ ನೋಡಿದ್ರೆ ಶಿವಲಿಂಗ ತರ ಇದೆ ಪಿಲ್ಲರ್. ಒಂದೇ ಕಂಬದಲ್ಲಿ ಬ್ರಹ್ಮ, ವಿಷ್ಣು, ಶಿವನ ತೋರಿಸಿ. ತ್ರಿಮೂರ್ತಿಗಳ ವಾಸಸ್ಥಳನ ಭುವನೇಶ್ವರಿ ಅಂತ ಹೆಸರು. ಇವರು ವೈಕುಂಠ ದ್ವಾರಪಾಲಕರು, ಜಯ ವಿಜಯ. ಇವರೇ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಶಿಶುಪಾಲ ಮತ್ತೆ ದಂತವಕ್ರರು ಅವತರಿಸಿದ್ರು. ಎಷ್ಟು ಗ್ಯಾಪ್ ಇದೆ ನೋಡಿ. ಇಲ್ಲಿ ಲುಕ್ಸ್ ಲೈಕ್ ವೆಂಟಿಲೇಷನ್ ತರ ಮಾಡಿದ್ದಾರೆ. ಇದು ಲೈಟ್ ಎಲ್ಲ ಹೋಗುತ್ತೆ ನೋಡಿ. ಜಾರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸಹ ನೋಡಿ ಇಮ್ಯಾಜಿನರಿ ಅನಿಮಲ್. ಇದು ಕಾಂಬಿನೇಷನ್ ಆಫ್ 7 ಅನಿಮಲ್ಸ್ ಇದೆ ನೋಡಿ. ಮೊಸಳೆ ತರ ಬಾಯಿ, ಆನೆಯ ಸೊಂಡಿಲು, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ಅದು ಬಾಲ ಫುಲ್ ನವಿಲು, ಪಿಕಾಕ್. ಇದು ವರುಣ ದೇವತೆಗಳ ವಾಹನ, ರೈನ್ ಗಾಡ್. ಈ ತರ ಪ್ರಾಣಿ ಹಿಂದೆ ಇರಲಿಲ್ಲ, ಮುಂದೆ ಕೂಡ ಬರುದಿಲ್ಲ, ಕಾಲ್ಪನಿಕ. ಇದು ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಒಂದು ಕಲ್ಲಿನ ಮಾಡಿದೆ. ಇದಕ್ಕೆ ಮಕರ ತೋರಣ ಅಂತ ಹೆಸರು. ಇದು ನೋಡಿ ವಿಷ್ಣುದು ನೋಡಿ 24 ನಾಮಾವಳಿಗಳು. ಕೇಶವ, ಮಾಧವ, ಮಧುಸೂದನ, ಶ್ರೀಧರ, ಪುರುಷೋತ್ತಮ, ತ್ರಿವಿಕ್ರಮ, ವಾಸುದೇವ, ಅಚ್ಯುತಗೆ 24 ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. ಅದೆಲ್ಲ ಡಿಸೈನ್ ಮೇಡಮ್. ಇದೆಲ್ಲ ಈ ತುಂಬಾ ಹಳೆ ಮನೆಗಳಲ್ಲಿ ಹಳೆ ಡೋರ್ಗಳಿರುತ್ತಲ್ಲ ಸರ್, ಇಲ್ಲಿ ಆ ಥರ ಇದೆ ನೋಡಿ. ಅದೆಲ್ಲ ಫ್ಲವರ್ ಡಿಸೈನ್. ಇದು ನೋಡಿ ರಾಣಿ ಶಾಂತಲ ವಿಗ್ರಹ. ಇದು ಈ ವಿಗ್ರಹದಲ್ಲಿ ಮೇಡಮ್ ಇವತ್ತು ಬೈತಲೆ ಬಟ್ಟನ್ನ ಅಲ್ಲಾಡಿಸ್ಬೋದು. ಬೈತಲೆ ಗಿಜ್ಜಿ ಅದನ್ನ ಅಲ್ಲೇ ಕೊರೆದು ಬಿಡಿಸಿದ್ದಾನೆ. ಅದೇ ವಿಗ್ರಹದಲ್ಲಿ ಪೆಂಡೆಂಟ್ ಆ ಜಾಗದಲ್ಲಿ ಫಸ್ಟ್ 3 ಗೆಜ್ಜೆ ಇತ್ತಂತೆ. 2 ಗೆಜ್ಜೆನ ಕೋಲಾಗೆಲ್ಲ ಟಚ್ ಮಾಡಿ ಡ್ಯಾಮೇಜ್ ಆಗುತ್ತೆ. ಈಗ ಸಿಂಗಲ್ ಇದೆ, ಅದು ಈಗಲೂ ಕೂಡ ಮೂವ್ ಆಗುತ್ತೆ ನೋಡಿ. ವಿಗ್ರಹ ನೋಡೋದಕ್ಕೆಲ್ಲ ಲುಕ್ಸ್ ಲೈಕ್ ಎ ಮೆಟಲ್ ತರನೇ ಇದೆ, ಬಟ್ ಎಲ್ಲ ಬಳಪದ ಕಲ್ಲ. ಇದು ನೋಡಿ ನಾಟ್ಯ ಮಯೂರಿ ಮೇಡಮ್. ಒಂದು ಪಕ್ಷಿ ಇದೆ ನೋಡಿ ಸರ್, ಅಲ್ಲಿ ಕಾಲ್ಪನಿಕ ಅದು ನೋಡಿ. ಪಕ್ಷದ ಕೊಕ್ಕು ಗಿಳಿ ತರ ಇದೆ, ಬಾಲ ನೋಡಿ ನವಿಲ್ ತರ ಇದೆ. ಒಬ್ಬ ಭರತನಾಟ್ಯ ಮಾಡುವ ಹೆಣ್ಣು ಗಿಳಿಯಾಗಿ ಮಾತಾಡಬೇಕು, ನವಿಲಾಗಿ ಕುಣಿಬೇಕು. ಸಿಂಬಾಲಿಕ್ ಗೊತ್ತಾಯ್ತು ಸರ್. ನೋಡಿ ರೈಟ್ 2 ಬಳೆ ಕಾಣ್ತಾರೆ. ಅದರಲ್ಲಿ ಮುಂದ್ಗಡೆ ಬಳೆನ ಈಗಲೂ ಕೂಡ ಅದನ್ನು ತಿರುಗಿಸ್ತಾರೆ. ಅದನ್ನು ಅಲ್ಲೇ ಕೊರೆದು ಬಿಡಿಸಿದ್ದಾರೆ, ಅದನ್ನು ತೋರಿಸಿದ್ದಾರೆ. ಈ ವಿಗ್ರಹದಲ್ಲಿ ಕೈ ಬಳೆ ತಿರುಗುತ್ತೆ, ಈ ವಿಗ್ರಹದಲ್ಲಿ ಬೈ ತಿರುಗುತ್ತೆ ನೋಡಿ. 2 ಕೈಯಿಂದ ಜಡಿನ ಹಿಂಡ್ಕೊಂತಾರೆ.
ಕೆಳಗಡೆ ವಾಟರ್ ಡ್ರಾಪ್ಸ್ ಬೀಳ್ತಾರೆ. ಅವ್ರು ನಿಂತರ ಭಂಗಿ ನೋಡಿ, ಇಡೀ ದೇಹದ ಭಾರನ ಆ ಎಡಗಾಲಿನ ಹೆಬ್ಬೆರಳ ಮೇಲೆ ಇದೆ ನೋಡಿ. ಆ ಪಟ್ಟಿ ಮೇಲೆ ನೋಡಿ ಹೆಸರಿದೆ, ಶಿಲ್ಪಿ ಹೆಸರಿದೆ, ಸ್ವಸ್ತಿತಾ ಶ್ರೀ ಮಧು ಬಳ್ಳಿಗಾವಿಯ ರೂವಾರಿ ದಾಸೋಜನ ಬೆಸ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಳ್ಳಿಗಾವಿಯಿಂದ ಬಂದ ಶಿಲ್ಪಿ ಇದನ್ನೇ ಕೆತ್ತನೆ ಮಾಡ್ತಾರೆ, ದಾಸೋಜನ ಶಿಲ್ಪಿ. ಹಾಗೆ ನಾಟ್ಯರಾಣಿ ಶಾಂತಲೆಯ ಜನ್ಮಸ್ಥಳ ಕೂಡ ಬಳ್ಳಿಗಾವಿ. ಶಾಂತಲೆ ಇವೆಲ್ಲ ಶಾಂತಲೆಯ ವಿವಿಧ ಭಂಗಿಗಳು, ಅಲ್ಲಿ ಹೆಸರು ಹಾಕಿದಾರ. ಅವೆಲ್ಲ ಶಾಂತಲೆಗೆ ಬಂದಂತ ಬಿರುದುಗಳಲ್ಲ, ಅವಾರ್ಡ್ಸ್. ಶಾಂತಲೆ ರಾಣಿ ಫೇಮಸ್ ಡಾನ್ಸರ್ ನೋಡಿ. ಈ ವಿಗ್ರಹದಲ್ಲಿ ನೋಡಿ ತುಂಬಾ ನೋಡಿ ಆರ್ನಮೆಂಟ್ಸ್ ಇದೆ. ಗಂಧರ್ವ ಕನ್ಯೆ ಅಪ್ಸರೆ ನೋಡಿ, ತಲೆ ಮೇಲೆ ಕಿರೀಟ ಇದೆ, ಹಿಂದೆ ಚಕ್ರ ಇದೆ, ಭುಜಕೀರ್ತಿ, ತೋಳು ಬಂದಿ, ಕೈ ತುಂಬ ಬಳೆಗಳು ನೋಡಿ, ಕಾಲಿಗೆ ಗೆಜ್ಜೆ ಕೂಡ ಇದೆ. ಆಕೆ ನಾಟ್ಯ ಮಾಡ್ಬೇಕಾದ್ರೆ ಆ ಎಡಗಾಲಿನ ಹೆಬ್ಬೆರಳು ಪಿಂಟಕ್ಕೆ ಟಚ್ ಆಗಿಲ್ಲ, ಮೇಲ್ಗಡೆ ಅವ್ರಿಗೆ ಅಕ್ಕಪಕ್ಕ ನೋಡಿ ವಾದ್ಯಗೋಷ್ಠಿ ಮಾಡ್ತಿರ್ಬೇಕು. ಈ ವಿಗ್ರಹದ ಮೇಲ್ಗಡೆ ನೋಡಿ ಶ್ರೀ ರಂಗನಾಥ ಸ್ವಾಮಿ ಮೇಲೆ ಮಲಗಿರೋದು ಉಲ್ಟ ಮೇಲ್ಗಡೆ. ಆ ಚಿಕ್ಕ ಬಾಕ್ಸ್ ಅಲ್ಲೇ ಶಂಕು ಚಕ್ರ ಗದಾ ಪದ್ಮ. ಈ 4 ವಿಗ್ರಹ ಈ ಗುಡಿಗೆ ಮಾಸ್ಟರ್ ಪೀಸ್. ನಿಂತಿರೋ ಸ್ಥಳ ಇದು ನವರಂಗ ಇದೆ ಮೇಡಮ್, ಡಾನ್ಸಿಂಗ್. ಇದು ರಾಣಿ ಶಾಂತಲ ದೇವಿ ಡಾನ್ಸ್ ಮಾಡೋ ಸ್ಟೇಜ್, ಎಲ್ಲ ಆಡಿಯನ್ಸ್ ಕೂರೋ ಜಾಗ ಅಂತ ಹೇಳಿ. ಯಾರು ಲಾಂಗ್ ಟೈಮ್ ಇದು ಕೂಡ ಹಿಂದೆ ಗ್ಯಾಪ್. ನಿಮ್ಮ ಹೆಸರು? ರಾಮ ರಾಮ್ ಅಂತನಾ? ಫುಲ್ ಯಾವಾಗಲಿಲ್ಲ ಇಲ್ಲೇ. ಕ್ರಿಸ್ತಶಕ 1117ಕ್ಕೆ 1117 ಹಾಗೇನೆ ಮುಗ್ದಿರೋದು 1220. ಅಂದ್ರೆ ಸುಮಾರು 103 ವರ್ಷಗಳ ಕಾಲ ಈ ಗುಡಿ ಕೆತ್ತನೆ ಕೆಲಸ 103 ಇಯರ್ಸ್. ಗುಡಿ ಕಟ್ಟಿ ಇಲ್ಲಿವರೆಗೆ 906 ವರ್ಷ ಆಗಿದೆ. ಈ ಗುಡಿ ಕಟ್ಟೋಕ್ಕಿಂತ ಮುಂಚೆನೆ ಅದನ್ನ ಡೆಮೋ, ಅದು ಮಾಡೆಲ್ ಡೆಮೋ. ಫಸ್ಟ್ ಗುಡಿ ಕಟ್ಕೊಂಡು ಆದ್ಮೇಲೆ ಈ ಗುಡಿ ಕಟ್ಟಿದೆ. ಬರೀ ಆ ಮಾಡೆಲ್ ಮಾಡ್ಲಿಕ್ಕೆ ಸುಮಾರು 20 ವರ್ಷ ಆಗಿದೆ, 20 ಇಯರ್ಸ್. ಅಂದರೆ ಎರಡು ಸೇಮ್ ಇದೆ ಒಟ್ಟಲ್ಲಿ? ಸೇಮ್. ಅದ್ರಾಗ ಈಗ ನೋಡಿ ಕೆತ್ತನೆ ಇಲ್ಲ ಅಷ್ಟೇ, ಕಾರ್ವಿಂಗ್ಸ್ ಇಲ್ಲ, ಜಸ್ಟ್ ಪ್ಲೈನ್ ಆಗಿದೆ. ಸ್ವಲ್ಪ ಚಿಕ್ಕ ಮಾಡಿದ್ದಾರೆ, ಇದನ್ನು ಸ್ವಲ್ಪ ದೊಡ್ಡ ಅದೇ ತರ ಮಾಡೆಲ್ ಮಾಡಿ ಅದು ಇದಾಗಿ ಈ ಕಡೆ ಮಾಡಿ ಅದು 20 ವರ್ಷ, ಇದು 103 ವರ್ಷ. ಕೆತ್ತನೆ ಮಾಡಿದ್ದಾರೆ, ಸೂಕ್ಷ್ಮ ಕೆತ್ತನೆ. ಹಾಗೆ ಹಳೆಬೇಡೆ ಕಟ್ಟೋದಕ್ಕೆ 190 ವರ್ಷ ಆಗಿದೆ, 190 ಇಯರ್ಸ್. ಅದರಲ್ಲಿ ಅಷ್ಟ ಇದ್ರೆ ಜಾಸ್ತಿ ಅನ್ಸುತ್ತೆ ನೋಡಿ. ಇಲ್ಲ, ಅದು ಚೆನ್ನಾಗಿದೆ. ಬೇಲೂರು ಒಳಚಂದ, ಹಳೆಬೇಡು ಹೊರಚಂದ. ಇದು ಇನ್ಸೈಡ್ ಬ್ಯೂಟಿ, ಅದು ಔಟ್ ಸೈಡ್. ಒಳಗಡೆ ಚೆನ್ನಾಗಿದೆ. ನೋಡಿ ಇವರೇ ನೋಡಿ, ರಾಜ ವಿಷ್ಣುವರ್ಧನ. ಈ ಗುಡಿಯನ್ನ ಕಟ್ಟೋದಕ್ಕೆ ಅವರು ಶುರು ಮಾಡಿದ್ರು ಕಿಂಗ್ ವಿಷ್ಣುವರ್ಧನ. ಅವ್ರ ಪಕ್ಕದಲ್ಲಿ ರಾಣಿ ಅವರು ಶಾಂತಲ, ಫೇಮಸ್ ಡಾನ್ಸರ್. ಸರ್ ಇವರು ಗ್ರೇಟ್ ಫಿಲಾಸಫರ್, ರಾಜಗುರು ಅವರು, ಶ್ರೀ ರಾಮಾನುಜಾಚಾರ್ಯರು. ಆಕ್ಚುಲಿ ವಿಷ್ಣುವರ್ಧನ ಮೂಲತಃ ಜೈನರವರು. ರಾಮಾನುಜಾಚಾರ್ಯರ ಪ್ರೇರಣೆಯಿಂದ ಶ್ರೀ ವೈಷ್ಣವ ಧರ್ಮಕ್ಕೆ ಅವರು ಮತಾಂತರಾಗ್ತಾರೆ. ಅವರ ಮೊದಲ ಹೆಸರು ಬಿಟ್ಟಿದೇವ ಅಂತ, ಕನ್ವರ್ಟ್ ಆದ್ಮೇಲೆ ರಾಜ ವಿಷ್ಣುವರ್ಧನ್ ಅಂತ ಹೆಸರು ಬರೆದವರು. ಅವರೆಲ್ಲ ಜೈನಿಸಂ. ಇದು ಫುಲ್ ಇದು ರಾಜ ದರ್ಬಾರ್, ಇದು ರಾಜ ಆಸ್ಥಾನ. ಮೇಡಮ್ ಈ ವಿಗ್ರಹ ನೋಡಿ, ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಗೆ ಇದು ಲೋಗೋ, ಸಿಂಬಲ್. ಬೇಲೂರ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇದನ್ನೇ ತೋರಿಸ. ದರ್ಪಣ ಸುಂದರಿ, ದರ್ಪಣ ಅಂದ್ರೆ ನೋಡಿ ಕನ್ನಡಿ, ಅದಕ್ಕಿಂತ ಹಿಡಿದೆ ನೋಡಿ ಹ್ಯಾಂಡಲ್. ಆ ಕನ್ನಡಿ, ಆ ಶಿಲಾಬಾಳಿಕೆ, ಆ ಕೆಳಗೆ ದಾಸಿಯರು, ಮೇಲೆ ಪ್ರಭಾವಳಿ, ಅಷ್ಟು ಕೂಡ ಒಂದು ಕಲೆ ಬಿಡಿಸಿರೋದು. ಅದನ್ನ ಕೆಳಗಡೆ ಕೆತ್ತನೆ ಮಾಡಿ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಇವೆಲ್ಲ ಡಿಟಾಚಬಲ್ ಇವೆಲ್ಲ. ಅದೇನ್ ಗೊತ್ತಾ, ಅದು ಡಾನ್ಸರ್ಸ್ ಹಾಕೊಂತಾರಲ್ಲ ಬಟ್ಟೆ, ನೋಡಿ ಪಕ್ಕದಲ್ಲಿ ಒಬ್ಬ ದಾಸಿ ನೋಡಿ, ಸೊಂಟದಲ್ಲಿ ಮಗುತರ ಒಂದು ಕೋತಿ ಮರ ಎತ್ಕೊಂಡಿದ್ದಾರೆ, ಕಾಣುತ್ತಲ್ಲ. ರೈಟ್ ಹ್ಯಾಂಡ್ ನೋಡಿ ದ್ರಾಕ್ಷಿ ಗೊಂಚಲಿದೆ, ಗ್ರೇಪ್ಸ್. ಅವರು ಕೋತಿಗೆ ಹಣ್ಣನ್ನ ಜಸ್ಟ್ ತೋರಿಸ್ತಿದಾರೆ ಅಷ್ಟೇ, ತಿನ್ಲಿಕ್ಕೆ ಕೊಡ್ತಿಲ್ಲ. ಕೋತಿ ಹಣ್ಣನ್ನ ನೋಡಿ ನೋಡಿ ತನ್ನ ಬೆರಳನ್ನ ಬಾಯಲ್ಲಿ ಹಾಕೊಂಡು ಚಿಕ್ತಾ ಇದೆ. ಅಂದ್ರೆ ಕೋತಿಗೆ ಹಣ್ಣು ಎಷ್ಟು ನಿರಾಶೆ ಆಗಿದೆ, ಅಷ್ಟನೇ ರಾಣಿಗೆ ಅಲಂಕಾರ ಕೂಡ ನಿರಾಶೆ ಆಗಿದೆ ಅಂತ. ಮೇಕಪ್ ಇವರು ಯಾರಿಗೋಸ್ಕರ ಅಲಂಕಾರ ಮಾಡ್ಕೊಂಡಿದ್ರು, ಅವರ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ಆ ಅಲಂಕಾರ ವೇಸ್ಟ್ ಆಗಿದೆ ಅಂತ. ಅದಕ್ಕೆ ಆ ಮುಖ ನೋಡಿ, ಆ ಮುಖದಲ್ಲಿ ಸಂತೋಷ ಇಲ್ಲ, ಬೇಸರ, ಸ್ಯಾಡ್ನೆಸ್. ಅದಕ್ಕೆ ದರ್ಪಣ ಸುಂದರಿಯ ವಿರಹ ಭಾವ ಅಂತ ಹೇಳ್ತಾರೆ. ಅದಕ್ಕೊಂದು ಹೋಲಿಕೆ, ಅದು ಕಂಪ್ಯಾರಿಸಮ್. ಅದು ಬ್ಯೂಟಿ ಅಂಡ್ ದ ಮಿರರ್
ಮಂಕಿ ಅಂಡ್ ದ ಗ್ರೇಪ್ಸ್. ಕೋತಿಗೆ ಹಣ್ಣು ಸಿಗದೆ ನಿರಾಶೆ, ಇವರಿಗೆ ರಾಜ ಬರದೆ ನಿರಾಶೆ. ಇದನ್ನ ಡಿ.ವಿ. ಗುಂಡಪ್ಪನವರು ಅಂತಃಪುರ ಗೀತೆಯ ಬುಕ್ಕಲ್ಲಿ ಪ್ರತಿಯೊಂದು ಶಿಲಾಬಾಲಕರ ಬಗ್ಗೆ ಅವರು ವರ್ಣಿಸಿದ್ದಾರೆ. ಅಂತಃಪುರ ಗೀತೆ. ಇದು ನೋಡಿ ಶುಕ ಭಾಷಣೆ. ಶುಕ ಅಂದ್ರೆ ಗಿಳಿ ನೋಡಿ ಸರ್. ಹಿಂದೆ ಅಂಚಾಗ್ಲಿ ಮೊಬೈಲ್ ಆಗ್ಲಿ ನೋ ಕಮ್ಯುನಿಕೇಶನ್. ಈ ಗಿಳಿಗಳ ಮಾತಿನ ಮೂಲಕ ವಾಯ್ಸ್ ಕಳಿಸ್ತಾರೆ. ಗಿಳಿಗಳು ಮಾತಾಡೋದು ಅವಕ್ಕೆಲ್ಲ ಟ್ರೈನಿಂಗ್ ಇತ್ತು ಅವತ್ತಿನ ಕಾಲ. ಪಿಜನ್ ಲೆಟರ್. ಈಗೆಲ್ಲ ನೋಡಿ ಹೋಳಿ ಬರುತ್ತಲ್ಲ ಮೇಡಮ್, ಹೋಳಿ ಹಬ್ಬ. ಕೆಳಗೆ ನೋಡಿ ಒಬ್ಬ ದಾಸ ನೋಡಿ ಪಿಚ್ಕಾರ್ ಇಟ್ಕೊಂಡು ತುಂಬ್ಕೊತಿರೋದು ನೀರನ್ನು ನೋಡಿ. ಬಕೆಟ್ ಇದೆ, ಬಕೆಟ್ಗೆ ಹ್ಯಾಂಡಲ್ ಕೂಡ ತೋರಿಸಿದ್ದಾರೆ. ಅಂದ್ರೆ ಹೊಯ್ಸಳರು ಕೂಡ ಇಲ್ಲಿ ಹೋಳಿನ ಆಚರಿಸ್ತಾ ಇದ್ದಾರೆ ನೋಡಿ. ಆ ಪಕ್ಕದಲ್ಲಿ ಒಬ್ಬ ದಾಸ ಹಾಕಿರೋ ಡ್ರೆಸ್ ನೋಡಿ ಸರ್. ಈಗೆಲ್ಲ ಬರುತ್ತಲ್ಲ ಶಾರ್ಟ್ಸ್, ಬರುಮುಡ ಶಾರ್ಟ್ಸ್ ನೋಡಿ. ಹಿಂದೆ ಎಲ್ಲ ಇಲ್ಲ, ಎಲ್ಲ ವಿಗ್ರಹದಲ್ಲಿ ಇದೆ ನೋಡಿ. ಅದೆಲ್ಲ ಅವತ್ತಿನ ಕಾಲ ಆರ್ಗಾನಿಕ್ ಪೇಂಟ್ ಅಂತ ಹೇಳ್ತಾರೆ. ಗಿಡ ಈಗ ಮಾಡಿರೋದು ಪೇಂಟ್ ಇಲ್ಲ, ಅವತ್ತಿನ ಕಾಲದಲ್ಲಿ ನೋಡಿ. ಹಿಂದೆ ಎಲ್ಲ ದಾಸಿ ಹಾಕೋ ಡ್ರೆಸ್ ಅದು ಈಗೆಲ್ಲ ಫ್ಯಾಷನ್ ಆಗಿದೆ. ಇತಿಹಾಸ ಮತ್ತೆ ಪುನರಾವರ್ತನೆ ಅಂತ ಹೇಳ್ತಾರೆ. ಇದು ನೋಡಿ ಕೋತಿ ನೋಡಿ ಚೇಷ್ಟೆ ಮಾಡ್ತಾ ಇದೆ ನೋಡಿ. ಆ ಕೋತಿ ರಾಣಿದ ಸೀರೆ ಎಳಿತಿದೆ ನೋಡಿ. ಅಲ್ಲಿ ಆ ಕೋತಿನ ಹೊಡಿಲಿಕ್ಕೆ ಮೇಲೆ ಕೊಂಬೆ ಇದೆ ನೋಡಿ. ಇಲ್ಲಿ ಶಿಲ್ಪಿ ಕೋತಿಗೆನೆ ಹೋಲಿಕೆ ಮಾಡಿಲ್ಲ. ಒಂದು ಸುಂದರವಾದ ಹೆಣ್ಣನ್ನ ನೋಡಿದ ಮಾನವನ ಮನಸ್ಸು ಕೋತಿ ತರ ಆಗುತ್ತೆ ಅಂತ ನೋಡಿ. ಆ ಕೋತಿ ನಗ್ತಾ ಇದೆ ನೋಡಿ. ಕೋತಿ ಹಾಲು ಕೊಡ್ತದೆ ಕಾಣುತ್ತದೆ. ಇವೆಲ್ಲ ಶಿಲ್ಪಿಗಳ ಸಿಗ್ನೇಚರ್ಸ್. ಕೆಲವರು ಬರ್ಕೊಂಡಿದ್ದಾರೆ, ಕೆಲವರು ಬರ್ಕೊಂಡಿಲ್ಲ. ಅದೆಲ್ಲ ಹಳೆಗನ್ನಡ. ಈ ತರ ಚಿಕ್ಕ ಚಿಕ್ಕ ಕಾಲದಲ್ಲಿ ವಿಗ್ರಹಗಳು, ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಈ ಗುಡಿಯಲ್ಲಿ 10,000ಕ್ಕೂ ಹೆಚ್ಚು ವಿಗ್ರಹಗಳು. ಈ ತರ 10,000 ಇದೆ. ನೀವು ಒಂದೊಂದು ವಿಗ್ರಹ ಅಬ್ಸರ್ವ್ ಮಾಡಬೇಕಾದ್ರೆ ಈ ತರ ಮೋರ್ ದೆನ್ 620 ಇದೆ ಹೇರ್ ಸ್ಟೈಲ್. ಬೇರೆ ಬೇರೆ ತಲೆ ತುರುಬುಗಳೇ 620 ಇದೆ. 10,000 ವಿಗ್ರಹದಲ್ಲಿ ಹೈಲೈಟ್ಸ್ ಮಾತ್ರ ಮೇಲ್ಗಡೆ 42 ಬರುತ್ತೆ, 42 ಇದೆ. ಇದೇ ಬೇಲಿನ ಶಿಲಾಬಾಲಿಕೆ, ಮದನಿಕೆ, ಸಾಲ ಬಂಜಿಕೆ ಅಂತ ಹೇಳಿ ನೋಡಿ. ಮಧ್ಯ ಮಧ್ಯ ಗ್ಯಾಪ್ಗಳಿದೆಯಲ್ಲ, ಸುಮಾರು 80ಕ್ಕೂ ಹೆಚ್ಚು ವಿಗ್ರಹ ಕಳುವಾಗಿರುತ್ತೆ. ಫಸ್ಟ್ ಈ ತರ ವಿಗ್ರಹಗಳನ್ನ ನೋಡಿ, ಹೋಲ್ಗಳಿದೆಯಲ್ಲ ಸುಮ್ನೆ ಕೆತ್ತನೆ ಮಾಡಿ ಜಸ್ಟ್ ಕೂರ್ಸಿದ್ರು. ಫಸ್ಟ್ ಇವೆಲ್ಲ ತೆಗೆದ್ರೆ ಹಾಗೆ ಬಂದ್ಬಿಡುತ್ತೆ. ಡಿಪಾರ್ಟ್ಮೆಂಟ್ ಬಂದಾದ್ಮೇಲೆ ಪ್ರತಿಯೊಂದು ವಿಗ್ರಹಕ್ಕೂ ಸಿಮೆಂಟ್ ಎಲ್ಲ ಪ್ಯಾಚಸ್ ಮಾಡಿ ಕೂರಿಸಿದಾರ. ಈಗ ಅವು ತೆಗೆದ್ರು ಬರೋದಿಲ್ಲ. 1952ರಿಂದ ಈ ಗುಡಿಗೆ ರಕ್ಷಣೆ ಸಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಅದು ನಾಜುಕ್ ಬೇರೆ ಐತಲ್ಲ. ಈ ಗುಡಿಗೆ ಯಾರು ಕೂಡ ಅಟ್ಯಾಕ್ ಮಾಡಿಲ್ಲ. ಇವೆಲ್ಲ ಜನಗಳಿಂದ, ಪ್ರವಾಸಿಗರಿಂದ, ಸ್ವಲ್ಪ ಗಾಳಿ ಮಳೆ ವೆದರ್ಗೆಲ್ಲ ಆಗಿದೆ. ಹಳೆಬೇಡಿ ಮಾತ್ರ ದಾಳಿ ಆಗಿದೆ. ಡೆಲ್ಲಿ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಕಾಫರ್ ಮತ್ತೆ ತೊಗೊಲಕ್ ಒಂದ್ಸಲ 2 ಬಾರಿ ದಾಳಿ ಮಾಡ್ತಾರೆ. ಆ ಸಮಯದಲ್ಲಿ ಈ ಗುಡಿನ ಸಂಪೂರ್ಣವಾಗಿ ಉಸುಕಿಂದ ಮುಚ್ಚಿದ್ರು ಅಂತ ಹೇಳ್ತಾರೆ. ಇದನ್ನ ಅಂದ್ರೆ ಮರಳು, ಸ್ಯಾಂಡ್. ಅದು ರಾಜಧಾನಿ ಅಲ್ಲ, ಕ್ಯಾಪಿಟಲ್ ಸಿಟಿ. ಅದ್ರ ಸಂಪತ್ತು ಇದಕ್ಕೆಲ್ಲ ಹಳೆಬೇಡಿ. ಹಾಗಾಗಿ ಅಲ್ಲಿ 2 ಬಾರಿ ದಾಳಿ ಮಾಡಿ. ಹಂಪಿಯೊಳಗ್ ಮಾಡಿದ್ ಕೇಳಿ, ಹಂಪಿಯೊಳಗೆ ಏನು ಇಲ್ಲ, ಎಲ್ಲ ಮುರಿದು ಇದು ಮಾಡ್ಬಿಟ್ಟಾರೆ. ಇಲ್ಲಿ ದಾಳಿ ಆಗಿಲ್ಲ. ಇದೆಲ್ಲ ಆಗಿರೋದೆಲ್ಲ ನಮ್ಮೂರಿಗೆಲ್ಲ ಆಗಿರೋದು. ಇದಾದ್ರೂ ಮರಳಿಂದ ಹೆಂಗ್ ಮುಚ್ಚಿದೆ ಹಂಗಂತ ಹೇಳ್ತಾರೆ, ಮಣ್ಣಿಂದ ಮುಚ್ಚಿದ್ರು ನೋಡಿ. ಪ್ರತಿ ವಿಗ್ರಹದಿಂದ ಗ್ಯಾಪ್ ಇದೆ ಮೇಡಮ್ ನೋಡಿ. ಆ ಕೂದಲು ಎಳೆ ಕೂಡ ತೋರಿಸಿದ್ರೆ ಎಲ್ಲ ಡೀಟೇಲ್ಸ್ ನೋಡಿ ಮೇಡಮ್. ಆ ಫಿಂಗರ್ಸ್ ನೋಡಿ, ಬೇರೆಲ್ಲ ಎಷ್ಟು ಕ್ಲಿಯರ್ ಕಾಣುತ್ತೆ. ಆಮೇಲೆ ಹುಬ್ರುಗಳು ಬಿಡ್ತಾರಲ್ಲ, ನೇಲ್ಸ್ ಎಲ್ಲ ಬಿಟ್ಟಿದ್ದಾರೆ. ಎಲ್ಲಾ ಶಿಲಾಬಾಲಿಕೆಯಲ್ಲೂ ಇದೆ. ಕಾಣಿಸುತ್ತೆ ಬಿಡ್ರಿ, ಕೈ ಹಿಡಿಬೇಡ್ರಿ, ಕೈ ಹಿಡಿಬೇಡ್ರಿ ಅಷ್ಟೇ. ಇದು ಮಾಡ್ರಿ, ಮುಂದಿನವ್ರಿಗೆ ಕಾಣಕ್ ಬೇಡ, ನಮ್ಮ ಮಕ್ಕಳು ನೋಡಕ್ ಬೇಡ. ನಾವೆಲ್ಲ ಹಿಡಿದ್ರೆ ಇದು ನೋಡಿ. ರಾವಣ ಮೇಡಮ್ ವಿಮಾನದಲ್ಲಿ ಸೀತೆಯನ್ನು ಅಪಹರಿಸ್ತಾರೆ. ಆ ಸಮುದ್ರದಲ್ಲಿ ರಾವಣ ರೆಕ್ಕೆ ಕಟ್ ಮಾಡ್ತಾರೆ. ಇಲ್ಲಿ ಲಕ್ಷ್ಮಣ ನೋಡಿ ಶೂರ್ಪಣಕ್ಕೆ ಮೂಗು ಮತ್ತೆ ಜುಟ್ಟನ್ನ ಕಟ್ ಮಾಡ್ತಾರೆ. ಈ ಹೆಜ್ಜೆ ನೋಡಿ ಕೋತಿಗಳು ಶ್ರೀಲಂಕಕ್ಕೆ ರಾಮ್ ಸೇತುವೆನ ಕಟ್ತಾರೆ. ಇಲ್ಲ ಸ್ವಲ್ಪ ರಾಮಾಯಣ ಮಹಾಭಾರತ. ಈ ಹಳೆಬೆಳಗ್ಗೆ ಹೋದ್ರೆ ಫುಲ್ಲು ರಾಮಾಯಣ, ಮಹಾಭಾರತ, ಶಿವಪುರಾಣ, ಭಾಗವತ ಎಲ್ಲ ಮಿಕ್ಸ್ ಇದೆ. ಇಲ್ಲಿ ಬರೀ ಶಿಲಾಬಾಲಿಕೆನೇ ಫೇಮಸ್. ಇದು ನೋಡಿ ಸ್ವಲ್ಪ ಕಡೆ
ಇದು ನೋಡಿ ಮೇಡಮ್, ಶಿಲ್ಪಿ ನಿಜವಾದ ದಾರನ ಆ ಡ್ರಮ್ಗೆ ಕಟ್ಟಿರೋ ತರನೇ ಮಾಡಿದ್ದಾರೆ. ಹಾ ಅಲ್ಲಿ ನೋಡ್ರಿ ಬಾಜು ಕುಂತ್ಕೊಂಡು ನೋಡಿ ಆ ದಾರದ ಮೇಲೆ ನೋಡಿ ಚಿಕ್ಕ 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 ಗಂಟಿದೆ ನೋಡಿ, ಆ ಗಂಟು ಕೂಡ ಸ್ಟೋನ್ ಆಗಿ ಅಷ್ಟೇ ಡೀಟೇಲ್ ಆಗಿ ತೋರಿಸಿದೆ. ಆಕೆ ರೈಟ್ ಹ್ಯಾಂಡ್ ಅಲ್ಲಿ ಬಾರಿಸ್ತಾ ಇರೋದು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಗ್ಗದ ಒಳಗ್ ಕೈ ಹಾಕಿ ಆ ಸೌಂಡ್ ಅನ್ನ ವೇರಿಯೇಷನ್ ಟ್ಯೂನಿಂಗ್ ಹಿಡಿಯೋದು ಬಿಡುದು ಮಾಡಿ. ಇದು ನೋಡಿ ಸರ್, ಕಪಾಲ ಭೈರವಿ ನೋಡಿ, ಒಂದು ಸ್ಟಿಕ್ ಇದೆ ನೋಡಿ ಸರ್, ಅಲ್ಲಿ ಕಾರ್ನರ್ ಸ್ಟಿಕ್ ಇದೆ ನೋಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ. ಸ್ಟಿಕ್ ಆದ ಆ ಸ್ಟಿಕ್ ಮೇಲೆ ಒಂದು ಸ್ಕಲ್ ಇದೆ ನೋಡಿ, ಬುರುಡೆ. ಈ ಕೈಲಿ ಏನಿದೆ? ಕಲ್ಲಿದೆಯಾ? ಈ ಕೈಲಿ ಅದು ಭಿಕ್ಷಪಾತ. ಭಿಕ್ಷಣಪಾತ್ರ. ಹಾ ಅದೇ ಹಾ ಸ್ಕಲ್ ಇದೆ. ಆ ಸ್ಕಲ್ ಅಲ್ಲಿ ಈಗಲೂ ಕೂಡ ವೈರ್ ಆಗ್ಲಿ ಅಥವಾ ಕಡ್ಡಿ ಆಗ್ಲಿ ಕಣ್ಣಲ್ಲಿ ಪಾಸ್ ಮಾಡಿದ್ರೆ ಕಿವಿಲ್ ಬರುತ್ತೆ, ಕಿವಿಲ್ ಪಾಸ್ ಮಾಡಿದ್ರೆ ಬಾಯಲ್ಲಿ ಬರುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ಹ್ಯಾಲೋ, ಲೈಕ್ ಹ್ಯೂಮನ್ ಸ್ಕಲ್ ತರ ಮಾಡಿದ್ದಾರೆ. ಈ ವಾಮಾಚಾರಕ್ಕೆಲ್ಲ ಬಳಸಲ್ಲ ಬರುಡೆ, ಅದೇ ತರ ಇದೆ. ಇದು ಭರತನಾಟ್ಯದಲ್ಲಿ ಬಹಳ ಕಷ್ಟ ಇದೆ ನೋಡಿ, ತ್ರಿಭಂಗಿ. ಹಾ ಚೆನ್ನಾಗಿ ಇಡೀ ಬಾಡಿನ 3 ರೀತಿ ಬೆಂಡ್ ಮಾಡೋದು ನೋಡಿ. ಕಾಲ್ ಒಂದ್ ಕಡೆ ಇದೆ, ಸೊಂಟ ಒಂದ್ ಕಡೆ ಇದೆ, ತಲೆ ಒಂದ್ ಕಡೆ ಇದೆ. ಇದನ್ನ ರಾಣಿ ಶಾಂತಲಾಯಿ ಡಾನ್ಸ್ ಮಾಡ್ತಾ ಇದ್ರು. ಅಂದ್ರೆ ಆ ರಾಣಿಗೆ ಯೋಗಾಭ್ಯಾಸ ಗೊತ್ತು. ನಿಮ್ಗೆ ಇವ್ರು ಗೊತ್ತಾ, ಉಡುಪಿ ಜಯರಾಮ್, ಮಂಜು ಭಾರ್ಗವಿ, ಫೇಮಸ್ ಡಾನ್ಸರ್. ಅವ್ರ ಕೈಲೂ ಕೂಡ ಈ ಡಾನ್ಸ್ ಮಾಡಕ್ಕಾಗಿದೆ ನೋಡಿ. ಅವ್ರ ಬಾಡಿ ಯಾವ ತರ ಬೆಂಡ್ ಆಗಿದೆ, ಅದೇ ತರ ನೋಡಿ ಸರ್, ಹಾರ ಕೂಡ ಬೆಂಡ್ ಆಗಿದೆ, ಆ ನೆಕ್ಲೆಸ್ ಕೂಡ ಬೆಂಡ್ ಆಗಿದೆ. ಹಾರಕ್ಕೆ ವೈಜಯಂತಿ ಮಾಲ ಅಂತ ಹೇಳ್ತೀವಿ. ಅಂದ್ರೆ ಕಲ್ಲಲ್ಲಿ ಅಷ್ಟು ನಾಜುಕಾಗಿ ತೋರಿಸೋದು ನೋಡಿ. ಅಲ್ಲಿ ಡ್ರಮ್ ಇದೆ, ಆ ಡ್ರಮ್ ಕೂಡ ನೋಡಿ ಅಲ್ಲಿ ಎಷ್ಟು ಕ್ಲಿಯರ್ ಕಾಣುತ್ತೆ. ಅಲ್ಲಿ ಹಗ್ಗ ನೋಡಿ, ಹಗ್ಗದ ಒಳಗೆ ಕೈ ಆಗಿದೆ, ಅದು ಕೂಡ. ಇದು ಒಳಗಡೆ ಇತ್ತಲ್ಲ ಸೇಮ್ ಅದೇ, ಜಡೆ ಹಿಂಡ್ಕೊಂತಾರೆ, ಸ್ಕ್ವೀಸಿಂಗ್. ಇಲ್ಲಿ ನೋಡಿ ಮೇಡಮ್, ಇದು ಬಾತ್ರೂಮ್ ಸೂಟ್ ತರ ಕಾಣುತ್ತೆ. ಅದಕ್ಕೆ ನೋಡಿ ದೊಡ್ಡ ಕಾಲರ್ ಇದೆ, ಆ ಸೊಂಟಕ್ಕೆ ಬೆಲ್ಟ್ ಇದೆ ನೋಡಿ, ಬಾತ್ರೂಮ್ ಸೂಟ್. ಇಲ್ಲಿ ನೋಡಿ ಮಿನಿ ಸ್ಕರ್ಟ್ ಇದೆ, ಸ್ಕರ್ಟ್ ಮೇಲೆ ಡಿಸೈನ್ ಇದೆ, ಅದರ ಮೇಲೆ ದುಪ್ಪಟ್ಟ ಕೂಡ ಇದೆ. ಎಲ್ಲ ಹೋಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಸೊ ಇಬ್ರು ಅವರು ಪ್ರೇಮಿಗಳು, ಬಟ್ ಹುಡುಗಿ ಮುಖಕ್ಕೆ ನೋಡಿ ಕತ್ತೆ ಮುಖ ಮಾಡಿದ್ದಾರೆ. ಒಂದು ಶ್ಲೋಕ ಇದೆ, ಪ್ರಾಪ್ತೇಶೋ ಷೋಡಶೆ ಹೊರುಷೆ ಗಾರ್ಧಬ ಅಪ್ಸರಾಯಿತೆ ಭವೇತ್ ಅಂತ. ಅಂದ್ರೆ 16 ವರ್ಷದ ಹುಡುಗರಿಗೆ ಕತ್ತೆ ಮುಖದ ಹುಡುಗಿ ಕೂಡ ಅವರಿಗೆ ಬಹಳ ಅಪ್ಸರ ತರ ಕಾಣುತ್ತೆ ಏಜ್ ಅಲ್ಲಿ. ಸ್ವೀಟ್ 16 ಅಂತ ಹೇಳ್ತಾರೆ. ಲವ್ ಇಸ್ ಬ್ಲೈಂಡ್. ನೋಡಿ ಈ ವಿಗ್ರಹದ ಮೇಲ್ಗಡೆ ಮೇಡಮ್ ಇದೆಲ್ಲ ಕಿವಿ ಹೋಲಿಗಳು, ಇಯರಿಂಗ್ಸ್ ಡಿಸೈನ್ ನೋಡಿ. ಒಳಗಡೆ ಹೊರಗಡೆ ಎಲ್ಲಾ ಕಡೆ ಇದೆ. ಅದಕ್ಕೆ ಇಂಟರ್ ನ್ಯಾಷನಲ್ ಜ್ಯುವೆಲ್ಲರಿ ಬಾಕ್ಸ್ ಅಂತ ಬಿರುದು. ಆ ಶಿಲಾಬಾಲಿಕೆ ಮೇಲ್ ನೋಡಿ, ನಾವು ಪೇಪರ್ ಕಟಿಂಗ್ ಕೂಡ ಮಾಡಕ್ ಆಗುದಿಲ್ಲ, ಕಲ್ಲಲ್ಲಿ ಅಷ್ಟು ನೀಟ್ ಕಟ್ ಮಾಡಿದ್ದಾರೆ. ಫಿಲಿಗ್ರಿ ವರ್ಕ್ ತರ ಇದೆ ನೋಡಿ, ಇಂದ ಲೈಟ್ ಎಲ್ಲ ಪಾಸ್ ಆಗುತ್ತೆ. ಹಾಗೆ ನೋಡಿ ಆರ್ಚ್ ಮೇಲ್ಗಡೆ ಒಂದು ಲಿಸರ್ಡ್ ಇದೆ ನೋಡಿ ಸರ್, ಅಲ್ಲಿ ಇದೆ. ಆ ಹಲ್ಲಿ ಬಾಯಿ ಮುಂದೆ ಹಲಸಿನ ಹಣ್ಣಿದೆ, ಜಾಕ್ ಫ್ರೂಟ್. ಆ ಹಣ್ಣು ಮೇಲ್ಗಡೆ ನೊಣ ಕೂತಿದೆ, ಆ ನೊಣ ಕೂಡ ಬಿಡಿಸಿದ್ದಾರೆ. ಎಲ್ಲಿದೆ? ಇದು ಲಿಸರ್ಡ್ ಮೇಡಮ್, ಇದು ಜಾಕ್ ಫ್ರೂಟ್, ಅದರ ಮೇಲೆ ಫ್ಲೈ. ಅಂದ್ರೆ ಸಿಹಿ ಇದ್ದ ಕಡೆ ನೊಣ ಬರುತ್ತೆ, ನೊಣ ಇದ್ದ ಕಡೆ ಹಲ್ಲಿ ಬರುತ್ತೆ. ಹಾಗೆ ಈ ತರ ಕಲೆ ಇದ್ದ ಕಡೆ ಜನ ಬರ್ತಾರಂತ ಡಿ.ವಿ. ಗುಂಡಪ್ಪನವರು ಇದೆಲ್ಲ ವರ್ಣಿಸಿರೋದು ಶಿಲಾಬಾಲಿಕೆರು. ಇವೆಲ್ಲ ಗೊತ್ತಾಗ್ಬೇಕಾದ್ರೆ ಸುಮ್ಮನೆ ಏನೋ ನೋಡ್ಕೊಂಡು ಹೋಗ್ಬಿಡ್ತೀವಿ. ಇದು ನೋಡಿ ವರಾಹ ಸ್ವಾಮಿ ನೋಡಿ, ಭೂ ವರಾಹ ನೋಡಿ. ಅದು ನೋಡೋದಕ್ಕೆ ಸಡನ್ ಆಗಿ ನರಸಿಂಹ ತರ ಇದೆ, ಬಟ್ ವರಾಹ ಅದು. ಬಟ್ ಅದನ್ನ ಆ ತರ ಕೆತ್ತನೆ ಮಾಡ್ಯಾರ ಅಷ್ಟೇ, ಕರಳ ಮೇಲೆ ಕೋರಿನ ಎತ್ತಿರೋದು. ಎಲ್ಲ ಅದೇ ವಿಷ್ಣುದು 24 ನಾಮಾವಳಿಗಳು. ಇದು ರುದ್ರವೀಣ ನೋಡಿ, ಆ ವೀಣೆಗೆ ನೋಡಿ ಕಲ್ಲಲ್ಲಿ ಸರ್ ತಂತಿ ಕೊಡಿದೆ ಮೇಲ್ಗಡೆ, ಸ್ಟ್ರಿಂಗ್ ಇದೆ, ಅರ್ಧ ಮೇಲಿದೆ ಅರ್ಧ ಕಟ ಇದೆ. ಆ 2 ಹಾರಗಳ ಮಧ್ಯೆ ನೋಡಿ ಗ್ಯಾಪ್ ಕೂಡ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಡೀಟೇಲ್ ಆಗಿ. ಈ ರಾಣಿ ಅಲಂಕಾರ ಆದ್ಮೇಲೆ ಆ ಫ್ರಂಟ್ ಹೇರ್ ಅನ್ನ ಮೇಡಮ್ ಕರ್ಲಿಂಗ್ ಮಾಡ್ತಾರೆ. ಮುಂಗುರು ಕೊಟ್ಟಿಲ್ಲ ಕುಂತಲ್ಲ ಅಂತ ಹೇಳಿ ಹಾರ ಕಟ್ಟಾಗಿತ್ತು ನೋಡ್ರಿ, ಇದು ಜೋತ್ ಬಿದ್ದಿತ್ತೇನ ಹಾರ, ಹಾರ ಕಟ್ಟಾಗಿತ್ತು.
ಸರ್, ಈ ಗುಡಿಗೆ ಬಳಸಿರೋ ಕಲ್ಲು ಫುಲ್ಲು ಬಳಪದ ಕಲ್ಲಿದೆಲ್ಲ. ಈ ಕಲ್ಲು ತರಿಸಿರೋದೆಲ್ಲ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕುಣಿಕೆ ಗುಡ್ಡ ಅಂತ, ಅಲ್ಲಿಂದ ಆನೆಗಳ ಮೂಲಕ ತರಿಸಿರೋದು. ಹಾಗೆಲ್ಲ ಟ್ರಾನ್ಸ್ಪೋರ್ಟ್ ಎಲಿಫೆಂಟ್ಸ್ ಅಲ್ವಾ, ಹಾಗಾಗಿ ಗುಡಿ ಕೆಳಗಡೆ ಫುಲ್ಲು ಆನೆಗಳಾಗಿದ್ದಾರೆ. ಅಂದ್ರೆ ಆನೆಗಳಿಂದೇ ಆಗಿದ್ದೆ ಅಂತ ಹೇಳಿ. ಅಂದ್ರೆ ಇಡೀ ಗುಡಿ ಬಾರನ ಅದು ಹೊತ್ಕೊಂಡು ನಿಂತಿದೆಯಲ್ಲ, ಓ, ಅದಕ್ಕೆ ಗಜಪಥ ಅಂತ ಹೆಸರು. ಗುಡಿ ಸುತ್ತ ಟೋಟಲ್ ಆಗಿ 644 ಇದೆ. ಒಂದು ಆನೆ ಇದ್ದಾಗೆ ಒಂದು ಆನೆ ಇಲ್ಲ, ಎಲ್ಲ different ಆಗಿದೆ. ಫುಲ್ಲು ಒಂದಿದ್ದಾಗ ಒಂದು ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್ ಆಗಿದೆ. ಆಲ್ ಆರ್ ಡಿಫ್ರೆಂಟ್, ನಾಟ್ ಸಿಮಿಲರ್. ಆ ಹಗ್ಗ, ಕಿವಿ, ಸೊಳ್ಳು, ನಡೀತಾರ ಸ್ಟೈಲಲ್ಲಾಗಲಿ ಏನಾದರೂ ಚೇಂಜಸ್ ಇದೆ. ಹಾಗೆ ಮುಖ್ಯ ಶಿಲ್ಪಿಗಳೇ ಅಮರ ಶಿಲ್ಪಿ ಜಕಣಾಚಾರಿ, ಅವರ ಮಗ ಡಂಕಣಾಚಾರಿ. ಜಗಣಾಚಾರ್ಯ ಗೊತ್ತಿದೆ. ಅವರೇ ಇಬ್ಬರೆಲ್ಲ ಒಂದು ಟೀಮ್ ವರ್ಕ್ ಇಂದ ಹಾಗೆ. ಸೊ ಇಲ್ಲಿ ತನಕ ಮಾತ್ರ ಬರೀ ಶಿಲಾಬಾಲಿಕೆ, ಇಲ್ಲಿಂದ ಈ ಕಡೆಗೆ ಗರ್ಭಗುಡಿ. ಹಾಗಾಗಿ ಈ ಕಡೆ ಎಲ್ಲ ದೇವ್ರ ಕತೆ ಬಗ್ಗೆ ಬರುತ್ತೆ. ಒಂದ್ ಕಡೆ ಜೀವಾತ್ಮ, ಒಂದ್ ಕಡೆ ಪರಮಾತ್ಮ ಅಂತ ಹೇಳ್ತೀವಿ. ಇದು ನೋಡಿ ಶಿವ ಪಾರ್ವತಿ, ವಿಷ್ಣುಮೂರ್ತಿ, ಲಕ್ಷ್ಮೀ ನಾರಾಯಣ. ನೋಡಿ ಆ ಕಿವಿ ಹೋಲ್ ಎಷ್ಟು ದೊಡ್ಡದಾಗಿದೆ, ಇಯರಿಂಗ್ಸ್, ಆ ಕಿರೀಟ, ಹಾರಗಳು ಎಲ್ಲ ಕುಸರಿ ಕೆಲಸ ಮಾಡಿದ್ದಾರೆ. ಇದು ನೋಡಿ ಲಕ್ಷ್ಮೀ ಜನಾರ್ದನ. ಮೇಲ್ ನೋಡಿ, ಕೃಷ್ಣ ಚಿಕ್ಕ ಮಗುವಾಗಿದ್ದಾಗ ತನ್ನ ಬಲಗಾಲಿನ ಹೆಬ್ಬೆರಳನ್ನ ಬಾಯಿಲಿಟ್ಕೊಂಡು ಚೀಪ್ತಾರೆ. ಅಂಬೆಗಾಲ ಕೃಷ್ಣ ವಟಪತ್ರ ಶಾಯಿ ಅಂತ ಹೇಳ್ತಾರೆ. ಹರಿಹರ ಇದು ನೋಡಿ ಎಷ್ಟು ಅದ್ಭುತವಾಗಿದೆ. ದಶಕಂಠ ರಾವಣ ಇದು. ಶಿವನ ಹತ್ರ ಆತ್ಮಲಿಂಗನ ಪಡೀಲಿಕ್ಕೆ ರಾವಣ ಇಡೀ ಕೈಲಾಸ ಪರ್ವತವನ್ನ ಮೇಲ್ಗಡೆ ಹೊತ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಟಾಪ್ ಅಲ್ಲಿ ಕೂತಿರೋದು ಶಿವ ಪಾರ್ವತಿ, ಕೆಳಗೆ ನಂದಿ ಇದೆ. ಸಕಲ ಜೀವರಾಶಿನ ಚಿಕ್ಕದಾಗಿ ತೋರಿಸಿದ್ದಾರೆ. ಇದೇ ವಿಗ್ರಹನ ಹಳೆಬೀಡಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಹಳೆಬೀಡು ಶಿವ ಏನ್ ಮಾಡ್ತಾನೆ, ಮೇಲಿನ ಬೆಟ್ಟನ ಹದಂತಾನೆ ಕಾಲಲ್ಲಿ. ಅವನಿಗೆ ತುಂಬಾ ಭಾರ ಆಗುತ್ತೆ. ನೋಡಿ ಆ ಭಾರಕ್ಕೆ ಆ ರಾವಣದ ಕಣ್ಣು ಗುಡ್ಡೆಗಳು ಆಚೆ ಬಂದ್ಬಿಟ್ಟಿದೆ. ಆ ಪ್ರೆಸರ್ ನೋಡಿ, ಆ ಭಾರಕ್ಕೆ ನೋಡಿ ಕುತ್ತಿಗೆ ಜಗ್ಗಿದ್ರೆ ನೋಡಿ, ರಿಂಕಲ್ಸ್ ಕೂಡ ಬಂದಿದೆ ನೋಡಿ. ಅಲ್ಲಿ ಮಂಡಿ ಹೂರಿದ್ದಾನೆ. ಆ ಶಿಲ್ಪಿಯ ಕಲ್ಪನೆ, ಇಮ್ಯಾಜಿನೇಷನ್ ನೋಡಿ. ಹಾಗೆಲ್ಲ ಫೋಟೋ ಗೀಟ ಏನಿಲ್ಲ, ಜಸ್ಟ್ ಕಲ್ಪನೆ ಮಾಡ್ಕೊಂಡು ಮಾಡೋದು. ಈ ವಿಗ್ರಹ ಏನು ಡ್ಯಾಮೇಜ್ ಆಗಿಲ್ಲ. ಅದು ಕಾಳಿಯ ರೌದ್ರ ರೂಪ, ಸ್ಮಶಾನ ಕಾಳಿ. ಮುಖ ನೋಡಿ ಎಷ್ಟು ವಿಕಾರವಾಗಿದೆ. ಬಾಡಿ ನೋಡಿ ಸ್ಕೆಲಿಟನ್ ತರ ಇದೆ. ಹೊಟ್ಟೆ ಒಳಗಡೆ ನೋಡಿ ಚೇಳಿದೆ. ಅದು ಕಾಳಿಯ ಉಗ್ರ ರೂಪ ಅಂತ ಹೇಳ್ತಾರೆ, ರೌದ್ರ ಅವತಾರ. ಇವೇನಂತ ಹೇಳಲಿಲ್ಲ, ಇವೆಲ್ಲ ಫುಲ್ ಗುಡಿ ಸುತ್ತ ದೇವರಿದೆ ಅಷ್ಟೇ. ಅಂದ್ರೆ ದೇವರು ಇದು ಕಾಲಭೈರವ, ಗಣೇಶ ವಿಗ್ರಹ, ಕುಬೇರ ಎಲ್ಲ ಬೇರೆ ಬೇರೆ ಎಲ್ಲ ಬೇರೆ ಬೇರೆ. ಇದು ನೋಡಿ ಬ್ರಹ್ಮದೇವ, ಇದು ಚತುರ್ಮುಖ ಬ್ರಹ್ಮ. ಇದು ಮೇಲೊಂದು ಗಂಟ ಇದೆ, ಅದ್ರ ಮೇಲೆ ನೋಡಿ ನಿಜವಾದ ಚೈನ್ ಅನ್ನ ಮೇಲೆ ಬಿಟ್ಟಿರೋ ತರ ಮಾಡಿದ್ದಾರೆ. ಲುಕ್ಸ್ ಲೈಕ್ ರಿಯಲ್ ಚೈನ್ ತರ ಇದೆ ನೋಡಿ. ಅದು ಮೇಡಮ್ ಚಾಮುಂಡಿ ಮೇಡಮ್, ಮಹಿಷಾಸುರ ಮರ್ದಿನಿ. ಅದ್ರ ಪಕ್ಕದಲ್ಲಿ ದಾಕ್ಷಾಣಿ ತಂದೆಯವರು ದಕ್ಷ ಬ್ರಹ್ಮ ತಲೆ. ಇದು ತ್ರಿಮೂರ್ತಿ ನಾರಾಯಣ, ಅಂದ್ರೆ ತ್ರಿಮೂರ್ತಿ ಎಲ್ಲಾ ಆಯುಧಗಳು ವಿಷ್ಣು ಕೈಯಲ್ಲಿದೆ. ಇದು ಗುಡಿಗೆ ನೋಡಿ ಮಾಸ್ಟರ್ ಪೀಸ್. ಇದು ಉಗ್ರ ನರಸಿಂಹ ಒಳಗಡೆ ಇತ್ತಲ್ಲ ಸೇಮ್. ಆ ಟಂಗ್ ನೋಡಿ ಸರ್, ನಾಲ್ಗೆ ಎಷ್ಟು ಶಾರ್ಪ್ ಇದೆ ನೋಡಿ. ನಾಲ್ಗೆ ಸೂಜಿ ತರ ಇದೆ ನೋಡಿ. ಶಿಲ್ಪಿ ಒಂದ್ ಏಟ ಜಾಸ್ತಿ ಅಂದ್ರೆ ಹೊಡೆದಿದ್ರು ಕಟ್ಟಾಗುತ್ತೆ. ನಾಲ್ಗೆ ನೋಡಿ ಅಷ್ಟು ಶಾರ್ಪ್ ಇದೆ. 906 ವರ್ಷ ಆಗಿದೆ. ಆ ನಾಲ್ಗೆ ಹೇಗಿದೆ ಇನ್ನು ಹಾಗೇನೆ ಇದೆ. ಹಾಗೆ ಆ ಕೋಪಕ್ಕೆ ನೋಡಿ ಹಿರಣ್ಯಕಶಿಪುದು ಮಂಡಿ ಚಿಪ್ಪು ಒಳಗಡೆ ಆ ನರಸಿಂಹನ ಕೈ ಉಗುರುಗಳು ಹೋಗಿದೆ ಒಳಗಡೆ. ಅಷ್ಟು ಡೀಟೇಲ್ ಆಗಿ ತೋರಿಸಿರೋದು. ಇದು ನೋಡಿ ಸ್ಮಾಲ್ ಇಂಟೆಸ್ಟೈನ್, ಇದು ಬಿಗ್ ಇಂಟೆಸ್ಟೈನ್, ಎಲ್ಲ ಡೀಟೇಲ್. ಇದು ಅಷ್ಟಭುಜ ವಿನಾಯಕ, 8 ಕೈ ಗಣೇಶ. ಇದು ಆ ಇಲಿ ಮೇಲೆ ಡಾನ್ಸ್ ಮಾಡಿ ಅಷ್ಟಭುಜ.
ನೋಡಿ ಮೇಡಮ್, ಇದು ಶಿವನ್ ಕೊಲ್ಲೋದಕ್ಕೆ ನೋಡಿ ಗಜಾಸುರ ಎಂಬ ರಾಕ್ಷಸ ನೋಡಿ ಆನೆ ರೂಪದಲ್ಲಿ ಬರ್ತಾನೆ ಶಿವನ್ ಕೊಲ್ಲೋದಕ್ಕೆ. ಅವನೇನ್ ಮಾಡ್ತಾನೆ, ಆನೆ ರೂಪದಲ್ಲಿ ಬಂದು ಶಿವನನ್ನ ನುಂಗ್ತಾನೆ. ಶಿವ ಆನೆ ಹೊಟ್ಟೆ ಒಳಗೆ ನಾಟ್ಯ ಮಾಡ್ತಿರೋದು. ನಾಟ್ಯ ಮಾಡ್ತಾ ಮಾಡ್ತಾ ಶಿವ ಆನೆ ಹೊಟ್ಟೆಯನ್ನ ಸೀಳಿ ಹೊರಗಡೆ ಬಂದು ಆನೆ ಚರ್ಮನ ಮೇಲ್ಗಡೆ ಹೊದಿಕೆಯಾಗಿ ಹಾಕೊಂಡಿರೋದು. ಅದು ಚರ್ಮ, ಅದು ಅಕ್ಕಪಕ್ಕ 2 ಕಾಲ್ಗಳು, ಇದು ಫುಲ್ ಹೊಟ್ಟೆ ಇದೆ. ಇಲ್ಲಿ ತಲೆ ಮೇಲೆ ಡಾನ್ಸ್. ಅದಕ್ಕೆ ಶಿವನಿಗೆ ಹೆಸರು ಗಜಚರ್ಮಾಂಬರ, ಅಂದ್ರೆ ಆನೆ ಚರ್ಮನ ಅಂಬರವಾಗಿ ಹೊತ್ಕೊಂಡರು ಶಿವ. ನೋಡಿ 16 ಕೈಗಳು, ಆ 16 ಕೈಯಲ್ಲೂ ಕೂಡ ಬೇರೆ ಬೇರೆ ಹಾಗೆ. ಆ ಕೈಗಳಿಂದ ಗ್ಯಾಪ್ ಎಲ್ಲ ಇದೆ. ಇದೆಲ್ಲ ಮ್ಯೂಸಿಷಿಯನ್ಸ್, ಇದೆಲ್ಲ ಶಿವನ ಭೂತ ಗಣಗಳಿವೆಲ್ಲ. ಇದು ನಾಗ ದಂಪತಿಗಳು, ನಾಗರಾಜ ನಾಗರಾಣಿ. ಇದು ಶಿವ, ಇದು ಕಾಲ ಭೈರವ. ನೋಡಿ ಆ ಚಪ್ಪಲ್ ನೋಡ್ಲಿಕ್ಕೆ ಲುಕ್ಸ್ಲಿಕ್ಕೆ ಹೇಲ್ಸ್ ತರ ಇದೆ. ನೋಡಿ ಒಂದು ಸ್ಕಲ್ ಇದೆ ನೋಡಿ ಮೇಡಮ್ ಬುರುಡದಲ್ಲಿ, ಅದ್ರಲ್ಲಿ ಬ್ಲಡ್ ಹನಿತರದನ್ನ ಪಕ್ಕದಲ್ಲಿ ನಾಯಿ ಅದನ್ನ ಎಗ್ರಿ ನೆಕ್ತಿರೋದು ಬ್ಲಡ್ ಅಲ್ಲಿ. ಅದು ಕಪಾಲದು, ಬ್ರಹ್ಮ ಕಪಾಲ ಅಂತ ಹೇಳ್ತಾರೆ. ಇದು ನೋಡಿ ಸೂರ್ಯ ದೇವ, ಇದು ಸೂರ್ಯ ನಾರಾಯಣ. ನೋಡಿ ಆ 7 ಕುದುರೆ ಮೇಲೆ ಬರ್ತದೆ, ಸಪ್ತಾಶ್ವ. ಮೇಡಮ್ ಇದು ಕೆಳಗಡೆಯಿಂದ ಮೇಲ್ ನೋಡಿದ್ರೆ ಇದು ಫುಲ್ ಈ ಪೋರ್ಷನ್ ಇದೆಯಲ್ಲ, ಲುಕ್ಸ್ ಲೈಕ್ ಎ ಬಿಗ್ ಚಾರಿಯಟ್. ರಥ ತರ ಇದೆ, ರಥ ಬರ್ತದೆ ತೇರು, ಆ ತರ ಇದೆ. ಅದು ಒಳಗಡೆ ಜನಾರ್ದನ ಮೂರ್ತಿ. ಮೇಡಮ್ ಇದು ಲಕ್ಷ್ಮೀ ಟೆಂಪಲ್ ನೋಡಿ, ಶ್ರೀದೇವಿ ಟೆಂಪಲ್. ಇದು ನೋಡಿ ಭೂದೇವಿ, ಸೌಮ್ಯನಾಯಕಿ ರಂಗನಾಯಕಿ ಅಂತ ಹೇಳ್ತಾರೆ. ಅದು ನೋಡಿ ಅವತ್ತಿನ ಕಾಲದ ಕಲ್ಯಾಣ ಮಂಟಪ. ಇದು ವಿಷ್ಣುದ ಇನ್ನೊಂದು ಗುಡಿ, ಇದು ವೀರನಾರಾಯಣ. ಇದು ಬೆಳಗ್ಗೆ ಸಂಜೆ ಮಾತ್ರ ಪೂಜೆ ಮಾಡೋಕೆ ಅಷ್ಟೇ ತೆಗೆಯೋದು. ಅಷ್ಟೇ ದೇವರು ಕಲ್ಯಾಣ. ಅದು ನೋಡಿ ಅವತ್ತಿನ ಕಾಲದ ಸ್ಟೋರ್ ರೂಮ್. ಇವ್ರ ಹತ್ರ ಮುಂಜಾನೆ ಬಂದು ಮುಂಜಾನೆಯಿಂದ ಕೇಳ್ಕೊಂಡು ಪ್ರತಿಯೊಂದು ನೋಡಿ ಹೊಯ್ಸಳರು ಈ ತರ ಗುಡಿ ಕಟ್ಟಬೇಕಾದ್ರೆ ಈ ತರ ನೋಡಿ ಮೇಡಮ್ ಸ್ಟಾರ್ ಶೇಪ್ ಅಲ್ಲಿ ಗುಡಿ ಕಟ್ಟಿದ್ದಾರೆ. ಮೇಲೆ ನೋಡಿ ಸ್ಟಾರ್ ತರ ಇದೆ, ಯಾಕಂದ್ರೆ ಹೆಚ್ಚು ಜಾಗ ಸಿಗುತ್ತೆ, ಹೆಚ್ಚು ಶಿಲೆಗಳನ್ನ ಕೂರಿಸಬಹುದು, ಕೆತ್ತನೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಸ್ಟಾರ್ ಶೇಪ್ ಅಲ್ಲಿ ಗುಡಿ ಕಟ್ಟಿದ್ದಾರೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳ ಡೈನಾಸ್ಟಿ ಟೋಟಲ್ ಆಗಿ 92 ಟೆಂಪಲ್ ಕಟ್ಟಿದ್ದಾರೆ. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಈ ತರ ಗುಡಿಗಳು ಇನ್ನೂ 30 ಇದೆ ನಮ್ಮ ಜಿಲ್ಲೆ ಒಳಗಡೆ. ಹಾಸನ ಜಿಲ್ಲೆ ನೀವೆಲ್ಲೇ ಹೋದ್ರು ಕೋರ್ವಂಗ್ಲ, ಹಾರ್ನಹಳ್ಳಿ, ನುಗ್ಗೇಹಳ್ಳಿ, ಹುಡುಗದಹಳ್ಳಿ, ಹುಲಿಕೆರೆ, ಅರಸೀಕೆರೆ, ಅರ್ಕೆರೆ, ಚಂದ್ರಾಪಟ್ಟಣ, ಜೌಗಲ್ಲು, ರಾಮಪುರ, ಕೊಂಡಜ್ಜಿ ಅಂದ್ರೆ ಜಾಸ್ತಿ ಇಲ್ಲ, ಬರೀ ಒಂದು ಅಂದ್ರೆ ಸ್ಮಾಲ್ ನೀವೆಲ್ಲೇ ಹೋದ್ರು ಸ್ಟಾರ್ ಶೇಪದ ಗುಡಿ ನೋಡಿದ್ರೆ ಅದು ಹೊಯ್ಸಳ ಡೈನಾಸ್ಟಿ ಅಂತ ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಅದರಲ್ಲಿ ಪ್ರಮುಖ ಅಂದ್ರೆ ಬೇಲೂರು, ಹಳೆಬೀಡು, ಸೋಮನಾಥಪುರ, ಇವು ಜಗತ್ ಪ್ರಸಿದ್ಧ. ಇದು ಏಕಕೂಟ ದೇವಾಲಯ ಅಂದ್ರೆ ಒಂದೇ ಗರ್ಭಗುಡಿ. ಹಳೆಬೀಡು ದಿಕುಟಾಚಲ ಮೇಡಮ್, 2 ಇದೆ ಗರ್ಭಗುಡಿ. ಸೋಮನಾಥಪುರ ಗೊತ್ತಾಗ ತ್ರಿಕುಟಾಚಲ. ಈ ಬೇಲೂರು ಮತ್ತೆ ಹಾಸನ ಮಧ್ಯೆ ಬರುತ್ತೆ ದೊಡ್ಡ ಗದ್ದುವಳ್ಳಿ ಅಂತ ಲಕ್ಷ್ಮೀ ಟೆಂಪಲ್, ಅದು ಚತುಷ್ಕೋಟ ದೇವಾಲಯ, ಅಲ್ಲಿ 4 ಇದೆ ಗರ್ಭಗುಡಿ. ಅಂದ್ರೆ ಹೊಯ್ಸಳರು ಫಸ್ಟ್ ಕಟ್ಟಿದೆ ಅದು ದೊಡ್ಡ ಗದ್ದುವಳ್ಳಿ. ಹಾ ಇಲ್ಲಿ ನೋಡಿ ಆ ಮೂಲೆ ಇದೆಲ್ಲ ಮೇಡಮ್, ಹೆಡ್ಜ್ ಕಾಣ್ತಲ್ಲ ಕಾರ್ನರ್, ಇದು ಕೂಡ ನೋಡಿ ಸಿಮಿಟ್ರಿಕಲ್ ಆಗಿದೆ. ಅಲ್ಲಿಂದ ಬಂದು ಇದೇ ಮೂಲೆಗೆ ಟಚ್ ಇಲ್ಲಿ ಈ ಮೂಲೆ ಟಚ್ ಕೆಳಗಡೆ ಹೇಗಿದೆ ಫೌಂಡೇಶನ್ ಮೇಲೆ ಕೂಡ ಈ ತರ ಇದೆ. ಈ ತರ ಗುಡಿ ಸುತ್ತ ಟೋಟಲ್ ಆಗಿ 32 ಬರುತ್ತೆ ಕಾರ್ನರ್, ಮೇಲೆ ಕೂಡ 32. ನೀವು ಹಳೆಬೀಡಿಗೆ ಹೋದ್ರೆ 64 ಕಾರ್ನರ್ಸ್, 64. ಸ್ಟಾರ್ ಮಾಡಿದ್ರೆ ಸರ್ಪ್ರೈಸ್ ಇದೆ. ಇದು ಅಭಿಷೇಕ ಮಾಡಿದ ನೀರೇ. ಅಭಿಷೇಕ ಮಾಡಿದ ನೀರನ್ನ ಯಾರು ಕೂಡ ತೊಳಿಬಾರದು ಅಂತ ಅವತ್ತಿನ ಕಾಲದಲ್ಲಿ ಡ್ರೈನೇಜ್ ಅಲ್ಲ ಹೋಗುತ್ತೆ. ಇದು ಸುಮಾರು ಅಂದಾಜೆಲ್ಲ 18 ಅಡಿ ಉದ್ದ ಇದೆ. ಅಲ್ಲಿಂದ ನೀರು ಬರುತ್ತೆ 18.
ರಾಜರ ಕಾಲದಲ್ಲಿ ಅಲ್ಲಿ ಹೋಗೋದಂತೆ ಶೇಖರಣೆ ಆಗೋದು. ಅದೆಲ್ಲ ಗಲೀಜಾಗತನಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಬಂದಾದ್ಮೇಲೆ ನೋಡಿ ಅಲ್ಲಿ ಬಾಕ್ಸ್ ಇದೆ ನೋಡಿ, ಈ ಕ್ರಾಸ್ ಮಾಡಿದರೆ ಅದು ಬಾಕ್ಸ್ ನೋಡಿ, ಅಲ್ಲಿ ಬಾಕ್ಸ್ ಕಾಂಪೌಂಡ್ ಪಕ್ಕ ಹೋಗುತ್ತೆ. ಈಗ ಭಾಳ ಜನ ಪೂಜೆ ಅವಾಗ ದಿವ್ಸಕ್ಕೆ ಒಂದ್ಸಲಿ ಪೂಜೆ ಆಗ್ತಿತ್ತು. ಈಗ 50 ಜನ ಬಂದು 50 ಸಲ ಅರ್ಚನೆ ಪೂಜೆ ಅದು ಇದು. ಇದು ನೋಡಿ ಸರ್ ಟವರ್ ನೋಡಿ, ಇದು ನೋಡೋದಕ್ಕೆ ನೋಡಿ ಜಗನ್ನಾಥ ಟೆಂಪಲ್ ಪೂರಿ ಜಗನ್ನಾಥ ಟೆಂಪಲ್ ಟವರ್ ತರ ಇದೆ. ಇದು ಮೇಡಮ್ ವಿಷ್ಣು ಪಾದ ನೋಡಿ, ಗರ್ಭಗುಡಿಯಲ್ಲಿ ಕ್ಲೋಸ್ ಆಗಿದ್ರೆ ಅಲ್ಲಿ ದರ್ಶನ ಸಿಗದೆ ಹೋದ್ರೆ ದರ್ಶನ ಮಾಡ್ಲಿಕ್ಕೆ ಪದ್ಮಪಾದ ಮೇಲ್ಗಡೆ ಪದ್ಮ ಕಾಣುತ್ತೆ ಮೇಲ್ಗಡೆ ಕಮಲ. ಇದು ವರಹ ಸ್ವಾಮಿ ತುಂಬಾ ಚೆನ್ನಾಗಿದೆ ಸರ್. ಇದು ರತಿ ಮತ್ತೆ ಮನ್ಮಥ ಸ್ಟ್ಯಾಚು. ರತಿ ಮನ್ಮಥ, ರತಿ ಕೈಲಿ ಹಣ್ಣಿದೆ, ಮನ್ಮಥನ ಕೈಲಿ ಕಬ್ಬಿನ ಜಿಲ್ಲೆ ಇದೆ, ಶುಗರ್ ಗೆ. ನೋಡಿ ಈ ವಿಗ್ರಹ ಯಾಕೆ ಡ್ಯಾಮೇಜ್ ಆಗಿದೆ ಅಂದ್ರೆ, ಈ ಒಂದು ವಿಗ್ರಹದಲ್ಲಿ ಹೊಡೆದ್ರೆ ಸೌಂಡ್ ಬರದಂತೆ, ಸಪ್ತ ಸ್ವರಗಳು ಸರಿ ಗ ಮ ಪ ನೋಡಿ ಎಲ್ಲ ಜನಗಳು ಹೊಡೆದು ವಿಗ್ರಹ ಡ್ಯಾಮೇಜ್ ಆಗಿದೆ. ಮೇಲತ್ತು ಹೊಡೆದಿರೋದು ಸ್ಟೆಪ್ಸ್ ಕಾಣೋದಿಲ್ಲ ನೋಡಿ ಸರ್, ಆ ವಿಗ್ರಹ ಯಾವ್ದಂದ್ರೆ ಅರ್ಜುನ ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರ ಭೇದನೆ ಮಾಡ್ತಿರೋದು. ಫಿಶಿನ್ ಕಡೆಗೆ ಬಾಣ ಬಿಟ್ಟು ಕೆಳಗೆ ನೋಡಿ ಕೊಪ್ಪರಿಗೆ ಎಣ್ಣೆ ಇದೆ, ಅದರಲ್ಲಿ ರಿಫ್ಲೆಕ್ಷನ್ ನೋಡ್ಕೊಂಡು ಬಾಣ ಬಿಟ್ಟಿರೋದು ಅರ್ಜುನ. ಮೇಲೆ ನೋಡಿ ಫ್ಲಾಗ್ ಇದೆ ಅರ್ಜುನದ್ದು, ಅರ್ಜುನ ಅಲ್ಲಿ ಕಪಿಧ್ವಜ ಕೂಡ ಇದೆ. ಕಪಿಧ್ವಜ ಬಂದಿರೋದು ಹನುಮಂತ ಧ್ವಜ, ಹನುಮಂತ ಧ್ವಜ ಅದು ಬಂದಿರೋದು ಯುದ್ಧದ ಸಮಯದಲ್ಲಿ. ಬಟ್ ಅವ್ನ್ ಲಾಂಛನ ಆಗಿ ಅದು ಎಲ್ಲಾ ಕಡೆನೂ. ಇದು ನೋಡಿ, ಇದು ನೋಡ್ಲಿಕ್ಕೆ ಸರ್ ಇದು ಮಲ್ಟಿ ಸ್ಟೋರಿ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್, ಅದು ಲುಕ್ಸ್ಲಿಕ್ಕೆ ಮೇಡಮ್ ಬಾಲ್ಕನಿ, ಅದು ನೋಡೋದಕ್ಕೆ ನೋಡಿ ಮುಂದೆ ಸೇಫ್ಟಿ ಗ್ರಿಲ್ಸ್ ತರ ಕಾಣುತ್ತೆ. ಪಿಲ್ಲರ್ ಮಧ್ಯೆ ಗ್ಯಾಪ್ಸ್ ಎಲ್ಲ ಇದೆ ನೋಡಿ. ಸಿಮೆಂಟಿನ ಕಂಬ ಕೂಡಿಸಿ ಮ್ಯಾಗಿದೆ ನೋಡಿ ಗೋಡೆ ಮೇಲೆ ಬರ್ಸಿರೋದು ಎಲ್ಲ ಗುಡಿ ಕೊಟ್ಟ ದಾನ ದತ್ತಿ ಎಲ್ಲ ಅವತ್ತಿನ ಕಾಲದಲ್ಲೇ ಬರ್ಸಿದ್ದಾರೆ ಮೇಡಮ್. ಇದೆಲ್ಲ ಡೋನರ್ ಲೀಸ್ಟ್ ಇದೆಲ್ಲ, ಡೋನರ್ಸ್. ಇದ್ರ ಭಾಷೆ ಕನ್ನಡನೇ ದೇಣಿಗೆ ಅಂತ ಹೇಳಿ. ಹಳೆಗನ್ನಡ, ಇದು ಹಳೆಗನ್ನಡ, ಇದು ನಡುಗನ್ನಡ. ಅದೇ ಸ್ವಲ್ಪ ಇದು ತಿಳಿದೈತೆ, ಆ ಕಡೆ ಗೊತ್ತಾಗಲ್ಲ. ಸ್ವಸ್ತಿತ ವಿಜಯ ಬಿದಯ ಶಾಲಿ ವಾಹನ ಶಕ ವರ್ಷಗಳು 1629ರಲ್ಲಿ ಇದನ್ನ ಬರ್ಸಿರೋದು. ಅದೇ ಇದು ಭಕ್ತಾದಿಗಳು ಕೊಟ್ಟಿರೋದು ಹೆಸರಲ್ಲಿ ನೋಡಿ. ಸರ್ವಜಿತು ಸಂವತ್ಸರದ ಆಶ್ವಿಜ ಬಗುಳ ವೇಲಾಪುರಿ ಅಂದ್ರೆ ಈ ಬೇಲೂರಿನ ಮೊದಲ ಹೆಸರು ವೇಲಾಪುರಿ ಅಂತ, ಆಮೇಲೆ ವೇಲೂರ್ ಅಂತ ಆಗುತ್ತೆ, ಆಮೇಲೆ ಕರೆತ ಬೇಲೂರು. ಹಳೆ ಬಿಡೋದು ದ್ವಾರ ಸಮುದ್ರ, ಆಮೇಲೆ ಅಲ್ಲಿ ಅಟಕ್ ಆದ್ಮೇಲೆ ಹಾಳದಿ ಬಿಡಿಗೆ ಹಳೆ ಬೀಡು ಅಂತ ಕರೀತಾರೆ. ಅಲ್ಲೋಡಿ ವೇಲಾಪುರಿ ಚನ್ನಿಗರಾಯ ಅಂತ ಮೇಡಮ್. ಚನ್ನಿಗರಾಯ ಸ್ವಾಮಿ ಸೇವೆಗೆ ಭಾರದ್ವಾಜ್ ಗೋತ್ರದ ಹಾಸ್ಲಾಯನ ಸೂತ್ರ ಕಾಕೆಯ ಲಿಪ್ಪಾಜಿಪೋ ಭರತಪುತ್ರನೆಯ ಪೊಬ್ಬಾರ ಮಗ ವೆಂಕಯ್ಯನು ಇದನ್ನ ಸ್ವಲ್ಪ ಹೋದ್ ಬಂದ್ ನೋಡಿ. ಇಲ್ಲಿ ಪೂರ್ವ ದಿಕ್ಕಿನ ಜೌಗಲ್ ಗೊತ್ತಲ್ಲ, ಮಧ್ಯಗನ್ನಡ ಅಲ್ಲ, ಗೊತ್ತಾಗುತ್ತೆ ಸ್ವಲ್ಪ ಓದ್ಬೋದು. ಹಳೆಗನ್ನಡ ಓದ್ಲಿಕ್ಕೆ ಆಗುದಿಲ್ಲ. ಬಳಿ ನಾನು ಕಟ್ಟಿಸಿದ ಕಲ್ಲಿನ ಮಂಟಪ ಅಂತ. ಇಲ್ಲ ಮಧ್ಯಗನ್ನಡ ಓದ್ಬೋದ್ರಿ, ಹಳೆಗನ್ನಡ ಆಗುದಿಲ್ಲ. ಹಳೆಗನ್ನಡ ನೋಡಿ ಅವತ್ತಿನ ಕಾಲದಲ್ಲಿ ಬಂದಂತ ಭಕ್ತಾದಿಗಳು ಉಳಿಲಿಕ್ಕೆ ಜಾಗ ಬೇಡ, ಸ್ಟೇ ಮಾಡ್ಲಿಕ್ಕೆ, ಅದಕ್ಕೆ ಸಾಲು ಮಂಟಪ ಅಂತ ಹೇಳ್ತಾರೆ. ತುಂಬಾ ಹಳೆ ಗುಡಿಗಳಲ್ಲಿ ಈ ತರ ಬಿಟ್ಟಿರ್ತಾರೆ, ಹೋಳಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಬೇಟೆನ ಮುಗಿಸ್ಕೊಂಡ್ ಬರ್ತಾರೆ ರಾಣಿಗಳು. ಕೆಳಗೆ ನೋಡಿ ಒಬ್ಬ ದಾಸೆ ಜಿಂಕೆನ ಹೊತ್ಕೊಂಡ್ ಬರ್ತಿದ್ರು ಭುಜದ ಮೇಲ್ಗಡೆ. ಬಲಗಡೆ ಒಬ್ಬ ಪುಟ್ಟ ದಾಸಿ ಕಾಡಲ್ಲಿ ಬರ್ಬೇಕಾದ್ರೆ ಮುಳ್ಳು ಚುಚ್ಚಿದೆ, ಇನ್ನೊಬ್ಬ ದಾಸಿ ನೋಡಿ ಆ ಮುಳ್ಳನ್ನ ತೆಗಿತದೆ. ಅವತ್ತಿನ ಕಾಲದಲ್ಲಿ ದಾಸಿಗೆನೆ ದಾಸಿ ಇದ್ರು ಅಂತ, ಅಟೆಂಡರ್ ಸಬ್ ಅಟೆಂಡರ್. ಇದು ಉತ್ತರ ದ್ವಾರ ಅಂತ ಹೇಳ್ತೀವಿ. ಈ ವೈಕುಂಠ ಏಕಾದಶಿ ಆ ದಿನಲ್ಲಿ ಸ್ಪೆಷಲ್ ಎಂಟ್ರಿ. ಆ ದಿನ ಇಲ್ಲಿ ಬಂದ್ರೆ ಸ್ವರ್ಗ ಪ್ರಾಪ್ತಿ ಆಯ್ತು ಅಂತ ಜನಗಳ ನಂಬಿಕೆ. ಈ ವಿಗ್ರಹದಲ್ಲಿ ಏನ್ ವಿಶೇಷ ಅದ ನೋಡಿ, ಬಲಗೈದಲ್ಲಿ ಮೇಡಮ್ ರೈಟ್ ಹ್ಯಾಂಡ್ ಇದೆ, ಅದ್ರಲ್ಲಿ ಕಿರು ಬೆರಳ ಮೇಲೆ ಒಂದು ಡ್ರಾಪ್ ನೀರು ಹಾಕಿದೆ. ಆ ಡ್ರಾಪ್ ನೀರು ಮೂಗಿನ ತುದಿಯ ಮೇಲೆ ಬಿದ್ದು
ಎಡಸ್ತನ ಮೇಲೆ ಬಿದ್ದು, ಎಡಗೈನ ಹೆಬ್ಬೆರಳ ಮೇಲೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ಮೇಲೆ ಬಿದ್ದು ಕೆಳಗೆ ಅಷ್ಟು ಸ್ಟ್ರೈಟ್ ಇದೆ. 190 ಡಿಗ್ರಿ ಹ್ಯಾಂಗ್ ಇಲ್ಲ. ಕೈ ಮೇಲೆ ನೀರು ಹಾಕಿದ್ರೆ ಡ್ರಾಪ್ ನೀರು ಎಲ್ಲ ಕಡೆ ಸ್ಟ್ರೈಟ್ ಆಗಿ ಬಂದು ಕಾಲ ಮೇಲೆ ಬೀಳುತ್ತೆ. ಅದನ್ನ ಆ ಥರ ಕೆತ್ತನೆ ಮಾಡಿದ್ದಾರೆ. ಸ್ಟ್ರೈಟ್ ಇದು ಸರ್ ವಿಷಯಕ್ಕನ ಹೆಸರು ಪಾಯ್ಸನ್ ಲೇಡಿ. ನೋಡಿ ಆ ಪೀಠದ ಮೇಲೆ ಒಂದು ಚೇಳಿದೆ ನೋಡಿ ಮೇಡಮ್, ಕಾಲು ಕೆಳಗಡೆ. ಆ ಚೇಳು ಕಚ್ಚಿದ್ರು ಅವರು ಸಾಯ್ತಿರ್ಲಿಲ್ಲ, ಅಷ್ಟು ವಿಷ ಅವರ ಬಾಡಿಯಲ್ಲೇ ಇತ್ತು. ಹೆಚ್ಚಾಗಿ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ಅವ್ರನ್ನ ಹೆಚ್ಚಾಗಿ ಬಳಸ್ಕೊಳ್ತಾರೆ. ಶತ್ರುಗಳನ್ನ ನಾಶ ಮಾಡಿ ಅವರ ಸಾಮ್ರಾಜ್ಯನ ಪಡೆಯುತ್ತೆ. ಈಗೆಲ್ಲ ಅಲಿಟ್ರಾಪ್ ಅಂತೆಲ್ಲ ಮಾಡ್ತಾರೆ, ವಿಷಯಕ್ಕಂತ ಮಾಡೋದು. ಅವರೆಲ್ಲ ಒಂದು ಹೋಗಿ ಅವರೊಂದು ಫ್ರೂಟ್ ಏನಾರು ತಿಂದು ಅದೇ ಫ್ರೂಟ್ ಅನ್ನ ತಿಂದ ರಾಜ ಅವನು ಸುತ್ತ ಆಗ ಸಾಮ್ರಾಜ್ಯನ ಸುಲಭವಾಗಿ ಹಾಕಿ ಅಂದ್ರೆ ಯುದ್ಧ ಮಾಡಿದಾಗ ಎಲ್ಲ ರಾಜ ಕುತಂತ್ರ ಅಂತ ಹೇಳ್ತಾರೆ. ರಾಜತಂತ್ರ ಇದೇನು ಈಶ್ವರ್ಲಿಂಗ, ಇದೇನು ಹಿಡ್ಕೊಂಡು ನಿಂತಿದ್ದಲ್ಲ, ಇದಿದೆ ಈಶ್ವರ ಏನೋ. ಕೆಳಗಡೆ ಆಂಜನೇಯ ಗರುಡ ಒಂದು ಹಣ್ಣಿಗೋಸ್ಕರ ಕಿತ್ತಾಡ್ತಿದ್ರು. ಆಗ ನೋಡಿ ವಿಷ್ಣು ನೋಡಿ ಚಕ್ರ ಬಿಟ್ಟಿದ್ದಾನೆ ಮಧ್ಯದಲ್ಲಿ, ಸುದರ್ಶನ ಚಕ್ರ ಬಿಟ್ಟಿಲ್ಲ ಮೇಲೆ. ಅದಿಬ್ರು ನೋಡಿ ಮಧ್ಯ ಸೀಡ್ ಇದೆ, ಡಿವೈಡ್ ಆಗಿದೆ. ಅದೇ ಕೇಳಿದೆ ಅದು ಫ್ರೂಟ್ ಗರುಡ ದೇವ, ಆಂಜನೇಯ ನೋಡಿ. ಆದ್ರೂ ಕೂಡ ಆಂಜನೇಯ ನಗ್ತಾನೆ. ಆಂಜನೇಯ ತನ್ನ ಬಾಲದಿಂದ ಗರುಡನ ಕಿರೀಟನ ತಗೊಂಡು ಇವನ್ ಹಾಕೊಂಡು ನಗ್ತಾನೆ. ಅಂದ್ರೆ ಅಲ್ಲೂ ಕೂಡ ಕಪಿಚೇಷ್ಟೆ ಬಿಟ್ಟಿಲ್ಲ. ಗರುಡನ ಗರ್ವ ಬಂದ, ಆಂಜನೇಯನ ಹಟ್ಟ ಆಸೆ, ಕೋತಿ ಎಲ್ಲೋದ್ರೂ ಚೇಷ್ಟೆ ಬಂದ. ಇದು ಅನಂತ ಪದ್ಮನಾಭ ಸ್ವಾಮಿ. ಆ ನೋಬಿಯಿಂದ ಬ್ರಹ್ಮದೇವ ಸೃಷ್ಟಿಯಾಗಿರೋದು, ಪಾದ ಸೇವೆ ಲಕ್ಷ್ಮೀ. ಅನಂತ ಪದ್ಮನಾಭ. ಇವೆಲ್ಲ ಶಿಲಾಬಾಲಿಕೆನ ಎಲ್ಲ ಡಿಫ್ರೆಂಟ್ ಪೋಸಸ್ ಇದೆ. ಅದು ಶಿಷ್ಯಗೆ ಡಾನ್ಸ್ ಹೇಳ್ಕೊಡ್ತಾರೆ. ಇದು ಮೇಡಮ್ ಫಾರ್ಚೂನ್ ಟೆಲ್ಲರ್, ಜ್ಯೋತಿಷ್ಯ ಹೇಳ್ತಾರಲ್ಲ ಅದು. ಅದು ಜ್ಯೋತಿಷ್ ಹೇಳೋದು, ಅದು ಜಾಪನೀಸ್ ಕೈಯಲ್ಲಿ ಇದೆ ಇದೆ ಅದೇನು. ಹೌದು, ಅದು ಪಾಮ್ ಲೀಫ್. ಇದು ನೋಡಿ ಪ್ರೌಡ್ ಲೇಡಿ ನೋಡಿ, ರೂಪಗರ್ವಿತೆ, ತಾನೇ ಸುಂದರಿ, ತನಗಿಂತ ಸುಂದರಿ ಯಾರು ಇಲ್ಲ ಅಂತ ನಿಂತಿದೆ. ಆ ಮುಖದ ಹಾವ ಭಾವ ನೋಡಿ, ಮುಖದ ಆಟಿಟ್ಯೂಡ್. ಡ್ರಾಯಿಂಗ್ ಅಲ್ಲಿ ಕೂಡ ನಾವು ಈ ತರ ತೋರಿಸಿಕ್ಕಾಗಲ್ಲ. ಆ ಕಣ್ಣನ್ನ ಕೆಳಗಡೆ ಹಾಕಿ ನೋಡಿ ಹುಬ್ಬನ್ನ ರೈಸ್ ಮಾಡಿದ್ದಾರೆ. ಈಗೆಲ್ಲ ಹೆಣ್ಮಕ್ಳು ಹುಗ್ರು ಬಿಡ್ತಾರೆ ಸ್ಟೈಲಿಗೆ, ಆ ಹುಗ್ರು ಕೂಡ ಬಿಡ್ತಿದ್ರು. ಎಲ್ಲಾ ಶಿಲಾಬಾಲಿಕೆಯಲ್ಲೂ ಇದೆ. ಅಂದ್ರೆ ಫ್ಯಾಷನ್ಸ್ ಎಲ್ಲ ಅವತ್ತಿನ ಕಾಲದಲ್ಲೇ ತೋರಿಸಿದ್ರು. ಇದೆಲ್ಲ ಅದೇ ಡಿಫ್ರೆಂಟ್ ನೋಡಿ. ಇದೆಲ್ಲ ಹೇರ್ ಸ್ಟೈಲ್ಸ್ ಇದೆ ಮೇಡಮ್. ಇದು ನೋಡಿ ಫ್ರೆಂಚ್ ಕಟ್ ಇದೆ, ಇಲ್ಲಿ ಕರ್ಲಿ ಹೇರ್ ಇದೆ, ಇಲ್ಲಿ ಬಾಬ್ ಕಟ್ ಬೇಬಿ ಕಟ್ ಇದೆ. ಫ್ರೆಂಚ್ ಕಟ್ ಇದು ಮುಂದೆ ಬಾಚು ಅಂದ್ರೆ ಇಲ್ಲಿ ಇರೋಕೆಲ್ಲ ಬೇರೆ ಬೇರೆ ತರ ಹೇರ್ ಸ್ಟೈಲ್ ಒಂದಕ್ಕೊಂದಿಲ್ಲ. 620 ಇದೆ ಹೇರ್ ಸ್ಟೈಲ್. 20 ಡಮೋರ್ಗನ ಬಾರಿಸಿ ಚರ್ಮ ಸೌದೋಗುತ್ತಲ್ಲ, ಅದೇ ತರ ಕೈಯಲ್ಲ, ಡ್ರಮ್ ಸೈಡ್. ಇದು ಮದುವೆ ಆದ್ಮೇಲೆ ನೋಡಿ ಟೋರಿಂಗ್ ಕಾಲುಂಗ್ರ ತೋರಿಸ್ತಾರೆ, ಪಾದಂಗೋಳಿ ಅಂತ ಹೇಳ್ತಾರೆ. ಅದು ಕೊರವಂಚಿ ಹೇಳಲಿಕ್ಕೆ ಹೋಗ್ತಾರೆ ನೋಡಿ. ಚಿಕ್ಕ ಡ್ರಮ್ ಇದೆ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಅಲ್ಲಿ ಚಿಟಿಕೆ ಬರುತ್ತಲ್ಲ, ಅಲ್ಲಿ ದೇವತೆಗಳು ರಾಕ್ಷಸರು ಅಮೃತನ ಕರೀತಾರೆ. ಸೆಕೆಂಡ್ ಲೈನ್ ಮೇಲಿಂದ ಜಗ್ತಾ ಇದಾರೆ ಎಲ್ಲ. ಸೆಕೆಂಡ್ ಲೈನ್ ಐತಿ ನೋಡಿ, ಸಮುದ್ರ ಮಂಥನ. ಒಂದ್ ಹಾಕೊಂಡು ಜಗ್ಗಡಾಕ್ತಾರ ನೋಡಲ್ಲ, ಸಮುದ್ರ ಮಂಥನ ನಡುವಿದು ಐತಿ ನೋಡಿ, ಕಾಣಿಸ್ತಿಲ್ಲ ಇಲ್ಲೇ ಈ ಲೈನ್ ಹೋಗ್ರ ಅಲ್ಲಿ ನಡುವ ಐತಲ್ಲ. ಈ ಕಡೆ ಇದು ಆ ಕಡೆ ಜಗ್ತಾರ. ಸ್ಟೋರಿ ಗೊತ್ತಿದ್ರೆ ಇದು ಮಾಡ್ಬೋದು, ನೀನ್ ಬಾಳ್ ಮಾಡಲ್ಲ. ಸರ್ ಇದು ತಾಳ ಮಂಜರಿಕೆ ನೋಡಿ, ತಾಳ ಅಂತ ಡಾನ್ಸ್ ಮಾಡ್ತಾ ಇರೋದು. ಇವರು ಹಾಡು ಹೇಳ್ಬೇಕಾದ್ರೆ ಅವರ ಹಲ್ಲುಗಳ ಸಾಲು ಕೂಡ ನಾವು ನೋಡಿ, ಬಾಯಿ ತರದಾಗ ಹಾಲು ಕಾಣುತ್ತೆ. ಅದು ಲಾಸ್ಟ್ ಭಂಗಿ ಇದು ತಿಲ್ಲಾನ ಅಂತ ಡಾನ್ಸ್ ಮಾಡ್ಬೇಕಾದ್ರೆ ಮೂರ್ತಿದ ಬಾಯಿ ನೋಡ್ರಿ ಅಲ್ಲಿ, ಬಾಯಿ ಓಪನ್ ಅವ್ರು ಡಾನ್ಸ್ ಮಾಡ್ಬೇಕಾದ್ರೆ ಎಡಗಾಲಿನ ಹೆಬ್ಬೆರಳು ಪೀಠಕ್ಕೆ ಟಚ್ ಆಗಿಲ್ಲ, ಮೇಲ್ಗಡೆ ಇದ್ದಿದೆ ಹೆಬ್ಬೆರಳು. ಇವರು ವಿಜಯ ನರಸಿಂಹ ನೋಡಿ, ವಿಷ್ಣುವರ್ಧನ ಮಗ ಇವರು. ಇವರ ಮಗ ಎರಡನೇ ವೀರ ಬಲ್ಲಾಳ ಸ್ಟ್ಯಾಚು ಇಲ್ಲ, ಅವ್ರ ಕಾಲದಲ್ಲಿ ಗುಡಿ ಕಂಪ್ಲೀಟ್ ಆಗಿದೆ. ವಿಷ್ಣುವರ್ಧನ, ವಿಜಯ ನರಸಿಂಹ, ಎರಡನೇ ವೀರ ಬಲ್ಲಾಳ. 3 ಜನರೇಷನ್ 103 years.
ಅವ್ರದ್ದು ವೀರಭದ್ರ ಅವ್ರದ್ದಿಲ್ಲ. ಅವ್ದಿಲ್ಲ, ಅವ್ರದ್ದು ಅವರೇ ಮುಗಿಸ್ಯಾರ ಖರೆ ಇಲ್ಲ ಅವ್ರು ಇರ್ಬೇಕಾಗಿದ್ರೆ ಇಲ್ಲ. ಅಲ್ಲ ಈ ಆರ್ಕಿಟೆಕ್ಟ್ తెలుగా ఎంతమంది ఉన్నారు? ಅದು ಸಹ ನೋಡಿ, ವಿಜಯ ದೀಪ ಸ್ತಂಭಾలు ರಾಜರ ಕಾಲದಲ್ಲಿ ಕಂಬದ ಮೇಲೆ ದೀಪ ಆಚರಣೆ. ಯಾಕಂದ್ರೆ ಇಲ್ಲೊಂದು ಪುಣ್ಯ ಸ್ಥಳ ಇದೆ ಅನ್ಲಿಕ್ಕೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಲೈಟ್ ಹೌಸ್. ಈ ಕಂಬ ಸುಮಾರು 36 ಇದೆ ಫೀಟು, ಅಂದಾಜಲ್ಲಿ 20 ಟನ್ಸ್ ಇದೆ. ಅದು ಸಾರ್ವೆ ಹಾಕಂತಾರಲ್ಲ, ಅದು ಕೆಳಗಡೆ ಸ್ಕ್ವೇರ್ ಆಗಿದೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಸರ್ಕಲ್ ಆಗಿದೆ. ಆ ಕಂಬ ನಿಂತರ ಸ್ಟೈಲ್ ಅದು 3 ಕಡೆ ಮೂಲೆ ಕೂತಿದೆ, 3 ಕಾರ್ನರ್ಸ್. ಒಂದ್ ಕಡೆ ಮೂಲೆ ಓಪನ್ ಇದೆ, ಈ ಕಡೆ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ಈಗಲೂ ಕೂಡ ಪೇಪರ್ ಆಗ್ಲಿ ಕರ್ಚೀಫ್ ಆಗ್ಲಿ ಕೆಳಗಡೆ ಪಾಸ್. ಕೆಳಗಡೆ ಏನು ಸಪೋರ್ಟ್ ಇಲ್ಲ, ಜಸ್ಟ್ ತಂದಾಗೆ ಇಟ್ಟಿದ್ದಾರೆ. ಅಂದ್ರೆ ಒಂದ್ ಕಡೆ ಮೂಲೆ, ಮುಂದೊಂದು ಮೂಲೆ, 3 ಕಡೆ ಮೂಲೆ ಕೂತಿದೆ. ಅದು 36 ಇದೆ, 20 ಟನ್ಸ್ ಇದೆ. ಕೆಳಗಿಂದ ಮೇಲ್ದಂಗನು ಫುಲ್ ಅದು ಒಂದೇ ಕಡೆ. ನೋಡಿ, ಅವತ್ತಿನ ಕಾಲದಲ್ಲಿ ಗುಡಿ ಕಟ್ಟಬೇಕಾದ್ರೆ ಅಕಾರ್ಡಿಂಗ್ ಟು ವಾಸ್ತು ನೋಡಿ, ದೇವಮೂಲೆಗೆ ನೀರಿದೆ ಪುಷ್ಕರ. ನೋಡಿ, ಅಗ್ನಿ ಮೂಲೆಗೆ ಅಡಿಗೆ ಮನ ಇದೆ. ಇಲ್ಲಿ ನೋಡಿ, ಹೊಗೆ ಹೋಗೋದಕ್ಕೆ ಚಿಮಣಿ ಇದೆ. ನೋಡಿ, ಪೂರ್ವಕ್ಕೆ ನೋಡಿ ದ್ವಾರ ಬಾಗಿಲು, ಸೂರ್ಯ ಉತ್ತರ ಕಡೆ ಬಾಗಿಲು. ಅಭಿಷೇಕ ಮಾಡಿದ ನೀರ ಕಡೆ ಉತ್ತರಕ್ಕೆ ಹೋಗುತ್ತೆ. ಅಂದ್ರೆ ವಾಸ್ತು ಅವತ್ತಿನ ಕಾಲದಲ್ಲೇ ತೋರಿಸಿದೆ. ಬಾಗಿಲ ಮೇಲೆ ವಿಷ್ಣು ವಾಹನ ಗರುಡ ಇದೆ ನೋಡಿ. ಗರುಡನ ಮೇಲ್ಭಾಗದಲ್ಲಿ ನರಸಿಂಹ ಸ್ವಾಮಿ. ಆ ನರಸಿಂಹನ ಆಜು ಬಾಜು ನೋಡಿ, ಈ ಕಡೆ 5 ಸರ್ಕಲ್ ಇದೆ, ಆ ಕಡೆ 5 ಸರ್ಕಲ್ ಇದೆ. ಸರ್, ಸರ್ಕಲ್ ಒಳಗಡೆ ವಿಷ್ಣುವರೊಂದು ಅವತಾರಗಳು. ಆಮೇಲೆ ಅಲ್ಲಿ ದೇವರ ಮೇಲೆ ಇತ್ತಲ್ಲ ಅದೇ ಇದೆಲ್ಲ ಇದು ಅಲ್ಲಿ ಬೆಳೆದಿಲ್ಲ. ಹಾ ಹಾ ಎಲ್ಲಾ ಡೋರ್ಲು ಇದೆ. ಹೌದು, ಅದೇ ಸೇಮ್. ನೋಡಿ, ಫಸ್ಟ್ ಮತ್ಸ್ಯಕಾರದ ಮೀನು, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಲಾಸ್ಟ್ ಕಲ್ಕಿ ಲಾಸ್ಟ್ ಕುದುರೆ ಮೇಲೆ ಬರ್ತಾರೆ. ಪ್ರತಿ ಸರ್ಕಲ್ಗಳ ಹಿಂದೆ ನಿಮ್ಮ ಕೈ ಬೆರಳನ್ನು ಪಾಸ್ ಮಾಡೋದು ಅಷ್ಟು ಜ್ಞಾನ. ಸ್ಟೋನಲ್ಲಿ ಒಂಥರ ಪೇಪರ್ ಕಟಿಂಗ್ ತರ ಗಾದೆ ಇದೆ, ಬೇಲೂರಿಗೆ ಬಂದು ಬೇರು ಊರ್ಬೇಕು ಅಂತ. ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಉಳಿಬೇಕಂತ, ಬೇರು ಊರ್ಬೇಕು. ನೋಡಿದ್ರಿ, ಎಕ್ಸ್ಪ್ಲೈನ್ ಎಲ್ಲ ಮಾಡಿದರು. ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಲ್ಲೇ ಇರಬೇಕು 1-2 ದಿವಸ. ನೀವು ಫುಲ್ ಎಲ್ಲ ಚರಿತ್ರೆ ತಿಳ್ಕೊತೀನಿ ಅಂದರೆ. ಇದು ಬರೀ ನಮಗೆ ಹೈಲೈಟ್ಸ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದು ಸರ್ ಅವರು. ಇಲ್ಲಿ ಗೈಡ್ ಇರ್ತಾರೆ, ಬೇಕಾದ್ರೆ ನೀವು ಬೇಕಾದ್ರೆ ಬಂದರೆ ಇಲ್ಲಿ ಗೈಡ್ ತಗೋಬೋದು. ನೋಡ್ತಾ ಇದ್ರಲ್ಲ, ಇದು ಈ ದೇವಸ್ಥಾನನ ಹೇಳಿದ್ರು ಗೈಡ್. ಡೆಮೋ ಪೀಸ್ ಅಂದರೆ ಫಸ್ಟು ಅದು ಕಟ್ಟೋಕ್ಕಿಂತ ಮುಂಚೆ, ಅದು ಮೇನ್ ಇರುತ್ತೆ ದೇವಸ್ಥಾನ, ಕಟ್ಟೋಕ್ಕಿಂತ ಮುಂಚೆ ಇದನ್ನು ಕಟ್ಟಿ ನೋಡಿ ಅದನ್ನು ಕಟ್ಟಿರೋದಂತೆ ಅವ್ರು ಹೇಳಿದಂಗೆ. ಇದನ್ನು ಫಸ್ಟು ಕಟ್ಬಿಟ್ಟು ಅದ ನಂತರ ಮಾಮೂಲಿ ಡೆಮೋ ಥರ ಇದ್ದು ಸೇಮ್ ಅದು ಹೆಂಗಿದೆ ಇದು ಹಂಗೆ ಇದೆ. ಆದರೆ ಈ ಥರ ಕೆತ್ತನೆಗಳು ಜಾಸ್ತಿ ಆಗಿಲ್ಲ ಇಲ್ಲಿ. ಮಾಮೂಲಿ ಡೆಮೋ, ಮಾಮೂಲಿ ನಾವಿಂಗ್ ಡೆಮೋ ಇದೆಲ್ಲ ಮಾಡ್ಕೊತೀವಿ, ಆ ಥರ ಫಸ್ಟು ಆವಾಗಿನ ಕಾಲದಲ್ಲೇ ಡೆಮೋ ಇದು ಮಾಡ್ಕೊಂಡು ಅಲ್ಲಿ ಕಟ್ಟಿರೋ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.